ನೀವು ಕೇಳ್ತಿದ್ರಿ ಈ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ. ನಾವು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಕಳೆದ ಸಂಚಿಕೆಯಲ್ಲಿ ಇನ್ಶೂರೆನ್ಸ್ನ ಹೆಂಗೆ, ಅದು ಇನ್ಶೂರೆನ್ಸ್ ಅನ್ನೋದು ನಮ್ಮ ದೇಶಕ್ಕೆ ಅಥವಾ ನಮ್ಮಂಥವರಿಗೆ ಪರಿಚಯ ಆದದ್ದು ಹೆಂಗೆ, ಅದು ಹುಟ್ಟದ್ದು ಹೆಂಗೆ, ಅದು ಎಲ್ಲಿ ಶುರುವಾಯಿತು, ಅದಕ್ಕೆ ಬಹಳ ವರ್ಷಗಳ ಇತಿಹಾಸನೇ ಇತ್ತಂದು ಆ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಗೆ ಗೊತ್ತಾಯ್ತು. ಮತ್ತು ಇನ್ಶೂರೆನ್ಸಲ್ಲಿ ಎಷ್ಟೆಷ್ಟು ಭಾಗಿ ಇರುತ್ತೆ, ಯಾಕೆ ಇನ್ಶೂರೆನ್ಸ್ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಇನ್ನು ಡೀಟೇಲ್ ಆಗಿ ವೆರೈಟೀಸ್ ಆಫ್ ಇನ್ಶೂರೆನ್ಸ್ ನಮ್ಮಲ್ಲಿ ಏನಿದೆ ಅದ್ರ ಬಗ್ಗೆ ತುಂಬ ಮಾಹಿತಿ ಪಡ್ಕೊಂದಿತ್ತು. ಅದಕ್ಕೆ ಇನ್ಶೂರೆನ್ಸ್ನ ಈ ಸರಣಿ ಕಾರ್ಯಕ್ರಮ ಶುರು ಮಾಡದ ರೇಡಿಯೋ ಕುಂದಾಪುರದಲ್ಲಿ. ನಮಗೆ ಅದನ್ನೆಲ್ಲ ಹೇಳೋಕೆ ನಮ್ಮೊಟ್ಟಿಗೆ ನಿತ್ಯಾನಂದ ಕುಂದಾಪುರ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ? ಚೆನ್ನಾಗಿದ್ದೇನೆ. ಓಕೆ, ಈಗ ಮೊನ್ನೆ ಸಂಚಿಕೆಯಲ್ಲಿ ನೀವು ಇನ್ಶೂರೆನ್ಸ್ನ ವೆರೈಟೀಸು, ಆಮೇಲೆ ಹ್ಯಾಂಗ್ ಹುಟ್ಟಿತು, ಇದ್ರ ಬಗ್ಗೆ ಅದು ನಡೆದು ಬಂದ ದಾರಿ ಎಲ್ಲ ಚಂದ ಹೇಳ್ರಿ, ನೀವು ಲೈಕ್ ಮಾಡಿ. ಇವತ್ತು ನಂಗೆ ಎಂತ ಕೇಳ್ಕಂದ್ರೆ, ಈ ಇನ್ಶೂರೆನ್ಸ್ ಮಾಡಿಸೋದು ಕಡ್ಡಾಯವಾ, ಕಂಪಲ್ಸರಿಯಾ, ಅಥವಾ ಒಂದು ಆಯ್ಕೆಯಾ? ನಿಮ್ಗೆ ಎಂತ ಅನ್ಸುತ್ತೆ? ಖಂಡಿತ ಒಳ್ಳೆ ಪ್ರಶ್ನೆ ಇದು. ಇನ್ಶೂರೆನ್ಸ್ ಎನ್ನುವುದು ಕಡ್ಡಾಯ ಅಲ್ಲ, ಆದರೆ ವೆಹಿಕಲ್ ಇನ್ಶೂರೆನ್ಸ್ ಮಾತ್ರ ಕಡ್ಡಾಯ ಮಾಡಿದ್ದಾರೆ ಸರ್ಕಾರ. ಯಾಕಂದರೆ ಅಲ್ಲಿ ಒಂದು ಕ್ಲಾಸ್ ಇದೆ, ನಾವು ವೆಹಿಕಲನ್ನು ಚಲಾಯಿಸ್ಕೊಂಡು ಹೋಗುವಾಗ ಯಾರಾದರೂ ಅನ್ನೋನ್ ಪರ್ಸನ್, ಹೊರಗಿನವರು, ರಸ್ತೆಯಲ್ಲಿ ನಡ್ಕೊಂಡು ಹೋಗುವವರು, ಸೈಕಲ್ ಹೋಗುವವರು ಯಾರಾದರೂ ಅಡ್ಡ ಬಂದು ನಮ್ಮ ವೆಹಿಕಲ್ನಿಂದಾಗಿ ಅವರ ಜೀವಕ್ಕೆ ಹಾನಿ ಆದರೆ ಅಥವಾ ಹಾಸ್ಪಿಟಲೈಸೇಷನ್ ಆದರೆ ಅದರ ಪರಿಹಾರವನ್ನು ಮೊದಲು ನಾವೇ ಕೊಡಬೇಕಾಗಿತ್ತು. ಡ್ರೈವ್ ಮಾಡುವಂಥ ವೆಹಿಕಲ್ನ ಚಾಲಕನು ಅಥವಾ ಓನರೇ ಕೊಟ್ಟು ಪರಿಹಾರ ಕೊಡಬೇಕಾಗಿತ್ತು. ಆಗೆಲ್ಲ ಚಿಕ್ಕ ಪುಟ್ಟದ್ದು ಸಣ್ಣ ಪುಟ್ಟದ್ದು ಖರ್ಚು ಬರ್ತದೆ. ಈಗೆಲ್ಲ ಲಕ್ಷಗಟ್ಟಲೆ ಬರೋದ್ರಿಂದ ಕಷ್ಟ ಆಗಿದೆ. ಕೆಲವರು ಕಾರ್ ಬಿಟ್ಟೆ ಓಡಿ ಹೋಗ್ತಾರೆ, ಕಷ್ಟ ಆಗಿದೆ. ಆ ವೆಹಿಕಲ್ನ ಬಿಟ್ಟು ಓಡಿ ಹೋಗ್ತಿದ್ರು ಕಡೆಗೆ. ಅದಕ್ಕೆ ಇನ್ಸೂರೆನ್ಸ್ನಲ್ಲಿ ಏನಂತ ಹೇಳಿದ್ರೆ, ಅಂಥದ್ದೇನಾದ್ರೂ ಇನ್ಸಿಡೆನ್ಸ್ ನಡೆದ್ರೆ ನಾವು ಕೊಡ್ತೀವಿ ಅಂತ ಹೇಳೋದ್ರಿಂದ ಅದು ಇನ್ಸೂರೆನ್ಸ್ನಲ್ಲಿ ಅದು ಆ್ಯಡ್ ಆಗಿದೆ, ಥರ್ಡ್ ಪಾರ್ಟಿ ಕ್ಲೈಮ್ ಅಂತೇಳಿ. ಹಾಗಾಗಿ ಸರ್ಕಾರ ಏನು ಹೇಳುತ್ತಂದ್ರೆ, ಇನ್ನೊಬ್ಬರ ಪ್ರಾಣಹಾನಿ ಅಥವಾ ಜೀವಹಾನಿ ಅಥವಾ ಅವನ ಆರೋಗ್ಯಕ್ಕೇನಾದರೂ ಅಂಗಾಂಗಕ್ಕೇನಾದ್ರು ಊನಾದರೆ ಆ ಪರಿಹಾರವನ್ನು ಇನ್ಸೂರೆನ್ಸ್ ಕೊಡೋದ್ರಿಂದ ಅದು ಕಂಪಲ್ಸರಿ ಮಾಡಿದೆ. ಹಾಗಂತ ಆರೋಗ್ಯ ವಿಮೆ ಕಂಪಲ್ಸರಿ ಇಲ್ಲ. ಯಾರು ಇವತ್ತು ಪೊಲೀಸರು ಅಡ್ಡ ಹಾಕಿ ನೀವು ಆರೋಗ್ಯ ವಿಮೆ ಮಾಡ್ಕೊಂಡಿದ್ರ ಅಂತ ಕೇಳೋದಿಲ್ಲ, ಅಲ್ಲ. ಅಥವಾ ನಿಮ್ಮ ಮನೆಗೆ ಇನ್ಸೂರೆನ್ಸ್ ಮಾಡಿದ್ರ ಅಂತ ಕೇಳೋದಿಲ್ಲ, ಅಥವಾ ನೀವು ನಿಮ್ಮ ಯಾವುದೇ ಫ್ಯಾಕ್ಟ್ರಿಗೆ ಮಾಡಿದ್ರ ಅಂತ ಕೇಳೋದಿಲ್ಲ, ಕೇಳೋದಿಲ್ಲ. ಅದು ನಮ್ಗೆ ಬಿಟ್ಟು ವಿಚಾರ. ಆದ್ರೆ ವೆಹಿಕಲ್ ಇನ್ಸೂರೆನ್ಸ್ ಅಲ್ಲಿ ಅಷ್ಟೇ ಮಿನಿಮಮ್ ಥರ್ಡ್ ಪಾರ್ಟಿ ಮಾಡಬೇಕು. ನೀವು ಕಾಂಪ್ರಿಹೆನ್ಸಿವ್ ಮಾಡಿ ಅಂತಲೂ ಹೇಳೋದಿಲ್ಲ. ಅಲ್ಲಿರೋ 3 ಸೆಕ್ಷನ್ ಇದೆ. ಒಂದು TP ಸೆಕ್ಷನ್, ಥರ್ಡ್ ಪಾರ್ಟಿ ಅಂತೇಳಿ. ಮೊದಲು ವರ್ಷಕ್ಕೊಮ್ಮೆ ಕೊಡ್ತಾ ಇದ್ರು ಇನ್ಸೂರೆನ್ಸ್. ಈಗ ಗೊತ್ತಿರ್ಬೋದು ನಿಮ್ಗೆ, 5 ವರ್ಷಕ್ಕೊಮ್ಮೆ ತಗೋತಾರೆ ಸ್ಕೂಟರಲ್ಲಿ. ಕಾರ್ನಲ್ಲಿ 3 ವರ್ಷ ಕೊಟ್ಟು ತಗೊಳ್ತಾರೆ. ಅಂದ್ರೆ ಕಾರ್ ದೊಡ್ಡ ಅಮೌಂಟ್ ಆದ್ರಿಂದ 3 ವರ್ಷ ತಗೊಳ್ತಾರೆ. ಯಾಕಂದ್ರೆ ಎಷ್ಟೋ ಜನ ಇವತ್ತು ಫಸ್ಟ್ ಮಾಡೋ ಒಂದು ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. ಯಾರು ಒಂದು ಬ್ಯಾಂಕ್ ಲೋನ್ ಇದ್ದ ಬ್ಯಾಂಕ್ನವರೇ ಏಜೆಂಟ್ರಿಗೆ ಅವ್ರು ಮಾಡ್ಕೊಡ್ತಾರೆ. ಇಲ್ಲ ಹೆಚ್ಚಾಗಿ ಶೋರೂಮ್ನವ್ರು ಡೆಲಿವರಿ ಕೊಡೋದು ಅವರಲ್ವಾ, ಅವರು ನಿಮ್ಗೆ ಕೊಟೇಶನ್ ಕೊಡುವಾಗಲೇ ಇನ್ಸೂರೆನ್ಸ್ ಇಷ್ಟ ಆಗ್ತದೆ ಅಂತೇಳಿ ಅಲ್ಲಿ ಇನ್ಸೂರೆನ್ಸ್ ಮಾಡಿ ಕೊಟ್ಬಿಡ್ತಾರೆ. ಹಾಗಾಗಿ ನೀವು ತಗೊಳ್ತೀರಾ. ಕೆಲವ್ರು ಏನ್ ಮಾಡ್ತಾರೆ, ಸಿಟಿಯಲ್ಲಿ ಇರುವವರು ಪೊಲೀಸರು ಅಲ್ಲೆಲ್ಲ ಇರ್ತಾರೆ ಪೊಲೀಸರು, ನೀವು ಬಚಾವಾಗ್ಲಿಕ್ಕೆ ಆಗೋದಿಲ್ಲ. ಆದರೆ ಹಳ್ಳಿ, ಉದಾಹರಣೆಗೆ ಪೊಲೀಸ್ ಸ್ಟೇಷನ್ ಇಲ್ಲದೆ ಎಷ್ಟೋ ಹಳ್ಳಿಗಳಿದ್ದಾವೆ, ಅಲ್ಲಿಯೂ ಕಾರ್ ಇದೆಯಲ್ಲ. ಆ ಕಡೆ ಕೊಲ್ಲೂರಲ್ಲಿ ಪೊಲೀಸ್ ಇದೆ, ಈ ಕಡೆ ವಣಸೆ, ಈ ಕಡೆ ಬಸ್ರೂರು, ಕಂಡ್ಲೂರು, ಅಲ್ಲೆಲ್ಲ ಪೊಲೀಸ್ ಇಲ್ಲ, ಸ್ಟೇಷನ್ ಇಲ್ಲ. ಹಾಗಾಗಿ ಅಲ್ಲಿ ಕೆಲವು ಕಾರು, ಉದಾಹರಣೆ ಹೇಳೋದು ನಾನು, ಆ ಊರ್ನವ್ರು ಅಂತಲ್ಲ, ಅಲ್ಲಿ ಎಂತಾರೆ ಏನ್ ಮಾಡ್ತಾರೆ ಹಳ್ಳಿಯವರು, ಕಾರಿಗೆ ಇನ್ಸೂರೆನ್ಸೇ ಮಾಡೋದಿಲ್ಲ, ಬೈಕಿಗೆ ಇನ್ಸೂರೆನ್ಸೇ ಮಾಡೋದು. 1 ವರ್ಷ ಮಾಡಿದ ಅಷ್ಟೇ, ಮುಗೀತು, ಹೋಯ್ತೆ. ಅವ್ರಿಗೆ ಗೊತ್ತಿಲ್ಲ, ನೆನಪಿಲ್ಲ, ಯಾಕೆ ಮಾಡಿ. ಹಾಗೆ ನಾವು ನಿಧಾನಕ್ಕೆ ಬಿಡ್ತೀವಿ, ಊರಲ್ಲೇ ಬಿಡ್ತೀವಿ, ನಾವು ಹೋಗಲ್ಲ ಸಿಟಿಗೆ ಅಂತ ಈ ಭಾವನೆ ಎಲ್ಲರಿಗೂ. ನಮ್ಗೆ ಅಂತ ಆತಿಲ್ಲ, ಎಲ್ಲರಿಗೂ ಒಂದು ಭಾವನೆ ಇದೆ ಈ ವೆಹಿಕಲ್ ನಮ್ಗೆ ಅಂತ ಆತಿಲ್ಲ. ಆಮೇಲೆ ಇಲ್ಲಿ ಬಂದು ಕೈನಲ್ಲೋ ಎಲ್ಲೋ ಗಡಿಯಲ್ಲಿ ಕಾರ್ ಇಟ್ಟು ಇಲ್ಲಿ ನಡ್ಕೊಂಡು ಬರೋದು, ಬಸ್ಸಲ್ಲಿ ಬರೋದು, ಸಿಟಿ ಒಳಗಡೆ. ಸಿಟಿಯಲ್ಲಿ ಕಾರ್ ತರೋದು, ಪೊಲೀಸರು ಅಡ್ಡ ಹಾಕ್ತಾರೆ ಅಂತ ಹೇಳಿ ಹೀಗೆಲ್ಲ ಮಾಡ್ತಿದ್ರು ಮೊದಲೆಲ್ಲ. ಅದಕ್ಕೆ ಸರ್ಕಾರ ಏನ್ ಮಾಡ್ತು, ಈ ತರ ಮಾಡ್ತಾರೆ ಜನ ಅಂತ ಹೇಳ್ಕೊಂಡು ಥರ್ಡ್ ಪಾರ್ಟಿಯನ್ನು ಮಿನಿಮಮ್ 5 ಇಯರ್ಸ್ ಆದ್ರೂ ಒಂದು ಇರುತ್ತಲ್ವಾ, ಅದಕ್ಕೆ ಕಂಪಲ್ಸರಿ ವೆಹಿಕಲ್ ಕೊಡಬಾರ್ದು, ನೀವು 5 ವರ್ಷ ಸೇರಿಸಿ ಕೊಡಬೇಕು ಅಂತ ಒಂದೇ ಸಲ ಕಂಪಲ್ಸರಿ ಅದು. ಹಾಗಾಗಿ ವೆಹಿಕಲ್ಗೆ ಮಾತ್ರ ಇವತ್ತು ಕಂಪಲ್ಸರಿ ಇದೆ, ಬಿಟ್ರೆ ಮತ್ತೆ ಯಾವ ಇನ್ಸೂರೆನ್ಸ್ ನಿಮ್ಗೆ ಕಂಪಲ್ಸರಿ ಇಲ್ಲ, ಆಪ್ಷನ್ ಅಲ್ಲ. ನಿಮ್ಗೆ ಬೇಕಾದ್ರೆ ಮಾಡ್ಬೋದು, ಇಲ್ಲ ಬಿಡ್ಬೋದು. ನಮ್ಮ ರಕ್ಷಣೆಗೆ, ನಮ್ಮ ಸ್ವತ್ತಿನ ರಕ್ಷಣೆಗೆ ನಾವು ಪರಿಹಾರ ಸಿಕ್ಬೇಕಂತ ನಾವು ಮಾಡಬೇಕೇ ಬಿನ ಇನ್ನೊಬ್ರು ಹೇಳಿ ಮಾಡೋದಲ್ಲ. ಆದರೆ ವೆಹಿಕಲ್ಗೆ ಮಾತ್ರ ಆಪ್ಷನ್ ಇಲ್ಲ, ನೀವು ಕಂಪಲ್ಸರಿ ಮಾಡಲೇಬೇಕು. ಅದರಲ್ಲಿ ಕೆಲವರು ಬರೀ ಥರ್ಡ್ ಪಾರ್ಟಿ ಮಾಡೋರು ಇದ್ದಾರೆ. ಓನ್ ಡ್ಯಾಮೇಜ್ ಅಂದರೆ ಕಾರಿಗೆ ಡ್ಯಾಮೇಜ್ ಆದರೆ ವೆಹಿಕಲ್ಗೆ ಡ್ಯಾಮೇಜ್, ಅದು ನಾವೇ ಕೈಯಿಂದ ಹಾಕೊಳ್ತೇವೆ ಅಂತ ಒಂದು. ಇನ್ನು ಅದರಲ್ಲಿ ರೈಡರಿಗೆ ಒಂದು 15 ಲಕ್ಷ ಸಿಗ್ತದೆ. ಸ್ಕೂಟರ್ ರೈಡರು ಆಕ್ಸಿಡೆಂಟಲ್ಲಿ ಡೆತ್ ಆದರೆ 15 lakhs ಕೊಡ್ತಾರೆ. ಅದಕ್ಕೆ ಹೆಚ್ಚಿಲ್ಲ, ಒಂದು 300 ರೂಪಾಯಿ ಚಿಲ್ಲರೆ ಆ್ಯಡ್ ಮಾಡೋದಲ್ಲಿ ವರ್ಷಕ್ಕೆ. ಆದರೂ ಕೆಲವರು ಅದೇ ಬೇಡ, ಅದು ಬೇಡ ಅಂತ ಹೇಳಿದ್ದಾರೆ ನಮ್ಮಲ್ಲಿ, ಬೇಡ ಯಾಕೆ ಸುಮ್ಮನೆ ಅಂತೇಳಿ. ಹಾಗಾಗಿ ಜನ ಇವತ್ತು ಏನು ಗೊತ್ತಾ, ತೊಂದರೆ ಆದಾಗ ಅವರಿಗೆ ಪರಿಹಾರಕ್ಕೆ ಓಡಿ ಬರ್ತಾರೆ, ಏನಾದ್ರು ಮಾಡಿ ಹಳೆ ಡೇಟಿಗೆ ಮಾಡಿ ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಬಿಟ್ಟರೆ ನಾವು ಮೊದಲಾಗಿ ಅವರಿಗೆ ಹೇಳಿದ್ರೆ ಹೀಗೆ ಉಂಟು ಬಿಡಬೇಡಿ ಎಲ್ಲ ಸೇರಿಸಿ, ಒಂದು ದೊಡ್ಡದಲ್ಲ 300 ಸೇರಿಸಿದ್ರೆ ಒಂದು 15 ಲಕ್ಷ ಸಿಗ್ತದೆ ಮನೆಗೆ ಅಂದರೆ ಬೇರೆ ಏನೋ ಮಾತಾಡ್ತಾರೆ ಜನ.
ನಮ್ದು ಅಲ್ಲಿ ಉಂಟು ಇಲ್ಲಿ ಉಂಟು ಹಾಗುಂಟು. ಕಡೆ ನೋಡಿದ್ರೆ ಅವರಿಗೆ ಗೊತ್ತಿಲ್ಲ ಎಲ್ಲಿ ಇತ್ತಿಲ್ಲ ಅಂತ. ಕೆಲವು ಹೆಂಗಸರು ನಮ್ಮಲ್ಲಿ ಬರ್ತಾರೆ, ನಮ್ಮ ಯಜಮಾನರೆಲ್ಲ ಮಾಡಿದ್ದಾರೆ, ಯಾವ ಕಂಪ್ನಿ ಮೇಡಮ್ ಗೊತ್ತಿಲ್ಲ, ಎಷ್ಟು ಲಕ್ಷದ ಗೊತ್ತಿಲ್ಲ. ಅದಲ್ಲ ಮೇಡಮ್, ನೀವು ಪ್ರತಿಯೊಬ್ಬರು ಮನೆ ಹೆಂಗಸರು ನಿಮ್ಗೆ ಗೊತ್ತಿರಬೇಕು ನಿಮ್ಮ ಯಜಮಾನರು ಏನು ಮಾಡಿದ್ದಾರೆ, ಯಾವ ಇನ್ಸೂರೆನ್ಸ್ ಮಾಡಿದ್ದಾರೆ. ನಾಳೆ ಅವರಿಗೆ ತೊಂದರೆ ಆಗಿ ನಾಳೆ ಹಾಸ್ಪಿಟಲೇಷನ್ ಆದ್ರೆ ಆಗ ನೀವೇನು ಮಾಡ್ತೀರಿ? ಎಕ್ಸಾಕ್ಟ್ಲಿ ಮಾತನಾಡೋ ಸ್ಥಿತಿಲಿ ಇರೋದಿಲ್ಲ ಅವರು, ಅನ್ಕಾನ್ಶಿಯಸ್ ಆಗಿರ್ತಾರೆ. ಹಾಸ್ಪಿಟ್ಲಿಗೆ ಕೂಡಲೇ ಕೊಡ್ಬೇಕು ನೀವು, ಇಲ್ಲ ಕ್ಯಾಶ್ ತುಂಬಬೇಕು. ಹೌದು, ಇನ್ಸೂರೆನ್ಸ್ ಮಾಡಿದ್ದಾರೆ ಅವರು, ಆದರೆ ನಿಮಗೆ ಅವೇರ್ನೆಸ್ ಇರಬೇಕಲ್ವ. ಹಾಂ, ಪಾಲಿಸಿಗಳನ್ನೆಲ್ಲ ಅಟ್ಲೀಸ್ಟ್ ನೀವು ಎಲ್ಲೋ ಮಾಡಿ ಕಪಟಲ್ಲಿ ಇಡೋದಲ್ಲ, ಎದುರುಗಡೆ ಇಡಬೇಕು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಮೇಜಿನಲ್ಲಿ ನೀವು ಇಡಬೇಕು ನಿಮ್ಮ ಮನೇಲಿ ಎಲ್ಲರದು. ಹಾಗೆ ಹೆಲ್ತ್ ಪಾಲಿಸಿ, ಲೈಫ್ ಇನ್ಸೂರೆನ್ಸು ಅಷ್ಟೇ. ಇವತ್ತು ಎಷ್ಟೋ ಕೋಟಿಗಟ್ಟಲೆ ಹಣ ಕೊಳಿತಾ ಉಂಟು ಲೈಫ್ ಇನ್ಸೂರೆನ್ಸಲ್ಲಿ. ಯಾರು ವಾರಿಸ್ದಾರಿಲ್ಲ ಅಂದ್ರೆ ಅವ್ರು ಮಾಡಿರ್ತಾರೆ, ಒಂದೆರಡು ಕಂತು ಕಟ್ಟಿರ್ತಾರೆ ಅಥವಾ ತುಂಬ ಕಟ್ಟಿರ್ತಾರೆ, ಆಮೇಲೆ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ತಾರೆ ಅಥವಾ ಎಲ್ಲೋ ಬಿಟ್ಟಿರ್ತಾರೆ, ಕಳ್ಕೊಂಡಿರ್ತಾರೆ. ಮನೆಯವರಿಗೆ ಗೊತ್ತೇ ಇಲ್ಲ ನಮ್ಮ ಯಜಮಾನರು ಏನೆಲ್ಲ ಎಷ್ಟೆಷ್ಟು ಲಕ್ಷ ಮಾಡಿದ್ದಾರೆ, ಎಲ್ಲಿ ಇಟ್ಟಿದ್ದಾರೆ ಏನು ಗೊತ್ತಿಲ್ಲ. ಕ್ಲೈಮಿಗೆ ಬರೋದಿಲ್ಲ. ಇವರು ಕಂಪನಿಯವ್ರು ನೋಟಿಸ್ ಎಲ್ಲ ಕಳಿಸ್ತಾರೆ, ಆದ್ರೆ ಅದು ರಿಟರ್ನ್ ಬರುತ್ತೆ ಅವ್ರಿಗೆ. ಮನೆ ಯಜಮಾನರು ಒಂದು ಜವಾಬ್ದಾರಿ ತಗೋಬೇಕು, ಇದನ್ನೆಲ್ಲ ಏನೇ ಮಾಡಲಿ, ಎಲ್ಲೇ FD ಎಲ್ಲೇ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿ, ಶೇರ್ಸ್ ಅಲ್ಲಿ ಎಷ್ಟೇ ಹಣ ಹಾಕಿ ಅಥವಾ ಯಾರಿಗಾರು ಕೊಟ್ಟದಿದ್ರು ನಿಮ್ಮ ರಿಲೇಷನ್ ಎಲ್ಲೋ ಕೊಟ್ಟಿರ್ತೀನಿ, 50,000 ಲಕ್ಷ ಎಲ್ಲ ಸಹ ಮಾಡಿರ್ತೀರಿ, ಅದನ್ನು ಬರ್ದಿಡ್ಬೇಕು ಡೈರಿಲಿ ಅಂತಿದೆ. ಅಥವಾ ಯಾರಿಗಾರು ನಾವು ಕೊಡ್ಲಿಕ್ಕಿದ್ರು ಬರಿಬೇಕಂತಿದೆ. ಅಟ್ಲೀಸ್ಟ್ ಅದು ಋಣ, ಅದು ನಾವು ನಮ್ಮ ಮನೆಯವರಾದ್ರೂ ಮಕ್ಕಳಾದ್ರು ದೊಡ್ಡದಾದ್ಮೇಲೆ ಅವರು ತೀರಿಸ್ತಾರೆ ಅಂತೇಳಿ ಕೊಡ್ಲಿಕ್ಕಿದ್ರು ಬರ್ದಿಡ್ಬೇಕು, ನಮ್ಗೆ ಬರುವುದಿದ್ರು ಬರ್ದಿಡ್ಬೇಕು. ಈ ಸಣ್ಣ ಪುಟ್ಟ 100, 200, 500 ಬೇಡ, ದೊಡ್ಡ ಅಮೌಂಟ್ ಅನ್ನು ಬರ್ದಿಡಬೇಕು ಅಂತಿದೆ. ಆ ಕೆಲಸ ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ಇನ್ಸೂರೆನ್ಸ್ ಕಡ್ಡಾಯ ಅಲ್ಲ, ನಾವು ಆಪ್ಷನಲ್. ಅದು ವೆಹಿಕಲ್ ಇನ್ಶೂರೆನ್ಸ್ ಒಂದು ಕಡ್ಡಾಯ, ಅದು ಕಡ್ಡಾಯ ಮಾಡಿದೆ. ವೆಹಿಕಲ್ ಅದಂತಲ್ಲ, ಎಲ್ಲ ಲಾರಿ, ಬಸ್. ನಂಗೆ ಅನ್ಸುದು ಈ ಹೆಲ್ತ್ ಇನ್ಶೂರೆನ್ಸ್ ಒಂದು ಕಡ್ಡಾಯ ಮಾಡ್ಕಂತೇಳಿ ಎಷ್ಟೋ ಜನ ಇದರಿಂದ ಎಷ್ಟು ಕಷ್ಟಪಡ್ತಾರೆ ಮಾರ್ರೆ. ಜನ ಏನ್ ಗೊತ್ತಾ, ರಿಟರ್ನ್ ಬರೋದಿದ್ರೆ ಏನಾದ್ರು ಮನ್ಸು ಮಾಡ್ತಿದ್ರೆ ಏನಾರು ಆಗದೆ ನಂಗೆ ಕಟ್ಟಿದ ಹಣ ಕೊಡಬೇಕು, ಏನಾದ್ರೆ ನಂಗೆ ಪರಿಹಾರ ಕೊಡಬೇಕು ಅಂತ ಇದೆ ಜನರಲ್ಲಿ. ನಾನು ಯಾವಾಗಲೂ ಯೋಚನೆ ಮಾಡೋದು ಅಂತ ಗೊತ್ತಾ ನಿತ್ಯಾನಂದ ಸರ್, ಈಗ ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡ್ರಿ ಅಂದ್ರೆ ನಿಮ್ಮ ಹೆಲ್ತ್ ಸರಿ ಇರುತ್ತೆ. ಈಗ ಒಂದು ಕಂಪನಿ ಬಂದಿದೆ ಈಗ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನೀವು ಪ್ರೀಮಿಯಂ ಒಂದು 20,000 ಕಟ್ಟಿದ್ರೆ 5 ಲಕ್ಷದ ಪಾಲಿಸಿ ಅದು. ಏನಾದ್ರೂ ಕ್ಲೇಮ್ ಬಂದ್ರೆ, ಉದಾಹರಣೆಗೆ ಒಂದು 4 ಲಕ್ಷ ನೀವು ತಕೊಂಡ್ರಿ, 5 ಲಕ್ಷನೂ ತಕೊಂಡ್ರಿ, ಇಲ್ಲ 1 ಲಕ್ಷ ತಕೊಂಡ್ರಿ, ಇಲ್ಲ ಕ್ಲೇಮೇ ತಕೊಳ್ಳಿಲ್ಲ, ಇನ್ ಆಲ್ ಕೇಸಸ್ ತಕೊಳ್ಳದಿರ್ಲಿ, ನಿಮ್ಗೆ ಎವ್ರಿ ಇಯರ್ ಹಾಫ್ ಪ್ರೀಮಿಯಂ ವಾಪಸ್ ರಿಟರ್ನ್. ಅದು ಬಂದಿದೆ ಈಗ, ಸ್ವಲ್ಪ ಪ್ರಚಾರದಲ್ಲಿ ಇದೆ, ಜನ ಅದನ್ನು ಸ್ವಲ್ಪ ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಅರ್ಧ ಹಣ ವಾಪಸ್ ಸಿಗುತ್ತಲ್ಲ ಅಂತ ಒಂದು. ಮತ್ತೆ ಈ ಇನ್ಸೂರೆನ್ಸ್ ನಲ್ಲಿ ಅಡ್ಮಿಟ್ ಆದ್ರೆ ಮಾತ್ರ ಅಂತ ಒಂದಿದೆ ಕ್ಲಾಸ್, OPD ಇಲ್ಲ. ಅಂದ್ರೆ ಹೆಚ್ಚಿನವರಿಗೆ ಇವತ್ತು OPD ಖರ್ಚಿದೆ ಮನೆ, ಚಿಕ್ಕ ಮಕ್ಕಳು ಇರ್ತಾರೆ. ನೀವು ಇನ್ಸೂರೆನ್ಸ್ ಪಾಲಿಸಿ ಮಾಡಿದ್ದೀರಾ ಒಂದು 20-30 ಸಾವಿರ ಕೊಟ್ಟು, ನೀವು ಮಗುನ್ ಕರ್ಕೊಂಡು ಹೋಗ್ತೀರಾ ಹಾಸ್ಪಿಟ್ಲಿಗೆ, ನಮ್ಮ ಬಾಂಡ್ ಅನ್ನು ತಗೊಂಡು ಹೋಗ್ತೀರಾ, ಹೆಲ್ತ್ ಕಾರ್ಡ್ ಬಾಂಡ್ ತಗೊಂಡು ಹೋಗ್ತೀರಾ. ನಿಮ್ಮ ಮನಸ್ಸಿಗೆ ಏನಾದ್ರು ಅಡ್ಮಿಷನ್ ಆದ್ರೆ ಯೂಸ್ ಆಗಲಿ ಅಂತ ತಗೊಂಡು ಹೋಗೋದು. ಅಲ್ಲಿ ಹೋದಾಗ ಡಾಕ್ಟರ್ ಏನ್ ಹೇಳ್ತಾರೆ, ಇದು ಸಣ್ಣ ಜ್ವರ, ಸಣ್ಣ ಪೆಟ್ಟು. ಹೆಚ್ಚಿನ ಕೇಸಲ್ಲಿ ಇವತ್ತು 100 ಜನ ಹೋದ್ರೆ 100 ಜನ ಅಡ್ಮಿಟ್ ಮಾಡ್ಕೊಳ್ಳಲ್ಲ, 50 ಜನ ಅಡ್ಮಿಟ್ 50 ಜನ ಬಿಡ್ತಾರೆ ಮನೆಗೆ. ಅಲ್ಲಿ ಅಡ್ಮಿಷನ್ ಅಗತ್ಯ ಇಲ್ಲ. ಈ ಒಂದು ಕಂಪನಿಯ ಕೆಲವು ನಾರ್ಮ್ಸ್ ಕಂಡೀಷನ್ಸ್ ಇದೆ. 100 ಡಿಗ್ರಿಕ್ಕಿಂತ ಜಾಸ್ತಿ ಜ್ವರ ಇದ್ರೆ ಮಾತ್ರ ಅಡ್ಮಿಷನ್ ಮಾಡ್ಕೋಬೇಕು, ಅದಕ್ಕಿಂತ ಕೆಳಗಿದ್ರೆ ಅದು ನಾರ್ಮಲ್ ಫೀವರ್, ಅದಕ್ಕೆ ನೀವು ಟ್ಯಾಬ್ಲೆಟ್ ಮೆಡಿಸಿನ್ ಕೊಟ್ಟು ಮನೆ ಕಳಿಸ್ಬೇಕು, ಪಥ್ಯ ಮಾಡಿ ರೆಸ್ಟ್ ತಕೊಂಡು ಸರಿ ಮಾಡ್ಕೋಬೇಕು. ಅಂದ್ರೆ ಅನಾವಶ್ಯಕ ಮಲಸಬೇಡಿ ಅಂತ ಹೇಳಿ ಹೇಳ್ತಾರೆ ಕಂಪನಿ. ಹಾಗಾಗಿ ಆ ಮಕ್ಕಳು ಚಿಕ್ಕಾಪಟ್ಟೆ ಬೊಬ್ಬ ಇಡ್ತವೆ, ಆ ನೋವು ನಮ್ಗೆ ಗೊತ್ತಾಗೋದಿಲ್ಲ, ಆ ಮಗು ಗೊತ್ತಿರುತ್ತೆ. 98-99 ಡಿಗ್ರಿ ಇದ್ರೂ ಸಿಕ್ಕಾಪಟ್ಟೆ ಮೈ ಬಿಸಿ ಇರುತ್ತೆ, ನೀವು ನೋಡ್ತೀರಿ ಕೈ ಮೈ ಸುಡ್ತದೆ. ಆದ್ರೆ ಕಂಪನಿಯ ರೂಲ್ಸ್ ಇದೆ, 100 ಡಿಗ್ರಿಗಿಂತ ಕಡಿಮೆ ಇದ್ರೆ ಮಲಸಬಾರದು. ಇನ್ನೊಂದು ಇದು ಡೆಂಗ್ಯೂ. ನಮ್ಮಲ್ಲಿ ಆರೋಗ್ಯವಂತರಲ್ಲಿ 4-5 ಲಕ್ಷ ಪ್ಲೇಟ್ಲೆಟ್ಸ್ ಇರ್ತದೆ, ವೈಟ್ ಪ್ಲೇಟ್ಲೆಟ್ಸ್, ಬಿಳಿ ರಕ್ತ ಕಣ. ಅದು ಡೌನ್ ಆದಾಗ ಸಾಧಾರಣ 1-1.5 ಲಕ್ಷಕ್ಕೆ ಬರುವಾಗ ಸಹ ಸಿಕ್ಕಾಪಟ್ಟೆ ವೀಕ್ನೆಸ್, ಸ್ಟ್ರೈನ್ ಎಲ್ಲ ಇರ್ತದೆ, ನಮಗೆ ನಿಲ್ಲಿಕ್ಕಾಗಲ್ಲ, ಅಷ್ಟು ಇರ್ತದೆ. ಆದರೆ ಕಂಪನಿ ಹೇಳ್ತೇವೆ 1 ಲಕ್ಷಕ್ಕಿಂತ ಡೌನ್ ಆದ್ರೆ ಮಾತ್ರ ಅಡ್ಮಿಟ್ ಮಾಡಿ ಅಂತ. ಅಲ್ಲಿಯೂ ಜಗಳ ಆಗುತ್ತೆ ನಮ್ಮಲ್ಲಿ. ಬರ್ತಾರೆ ಜನ, ಎಂತಾರೆ ಎಷ್ಟು ಜ್ವರ ಇದೆ, ಡೆಂಗ್ಯೂ ಅಂತ ಹೇಳ್ತಾರೆ, ಯಾಕೆ ಅಡ್ಮಿಷನ್ ಅಗತ್ಯ ಇಲ್ಲ. ಕಂಪನಿ ಹೇಳ್ತದೆ ಅಗತ್ಯ ಇಲ್ಲ, ಅದಕ್ಕೆ ಮೆಡಿಸಿನ್ ಕೊಡ್ಲಿಕ್ಕೆ ಉಂಟು, ಡೆವಲಪ್ ಆಗ್ಲಿಕ್ಕೆ, ಅದು ರಕ್ತ ಕಣ ಡೆವಲಪ್ ಆಗಲಿಕ್ಕೆ ಟ್ಯಾಬ್ಲೆಟ್ಸ್ ಮೆಡಿಸಿನ್ ತಗೊಂಡು 1 ವಾರ ನೋಡಿ ಇನ್ನೂ ಡೌನ್ ಆಗಿದ್ದರೆ ಅಡ್ಮಿಟ್ ಮಾಡಿ ಅಂತ. ಕೆಲವು ಸೀದೋಗಿ ಮಾಡ್ಕೊಂಡ್ಬಿಡ್ತಾನೆ, ಕಡೆಗೆ ಜಗಳ ಮಾಡಿ. ಅದೆಲ್ಲ ತುಂಬ ಹೇಳಲಿಕ್ಕಿದೆ ಕ್ಲಾಸಸ್ ಎಲ್ಲ, ಯಾಕೆ ಸಿಗಲ್ಲ ಅಂತ, ಏನೆಲ್ಲ ಕಂಡೀಷನ್ ಇದೆ. ಅಪಘಾತದಲ್ಲಿ ಎಲ್ಲ ಅಪಘಾತಕ್ಕೆ ಸಿಕ್ಕಲ್ಲ, ಮೊಳೆ ಹೆಟ್ಟುದು, ಗ್ಲಾಸ್ ಹೆಟ್ಟುದು, ಅದಕ್ಕೆಲ್ಲ ಕೊಡಲ್ಲ. ಅದಂದ್ರೆ ಅಲ್ಲಲ್ಲೇ ಕ್ಲೀನ್ ಮಾಡಿ, ಅಲ್ಲಲ್ಲೇ ಬ್ಯಾಂಡೇಜ್ ಮಾಡಿ, ಅಲ್ಲೇ ನೋವಿನ ಮಾತ್ರ ಇಂಜೆಕ್ಷನ್ ಕೊಟ್ಟು ಕಳಿಸೋದು. ಅದು ಮಲಗಲಿಕ್ಕೆ ಅಲ್ಲಿ ನರ್ಸಿನ ಅವಶ್ಯಕತೆ ಅಥವಾ ಅಲ್ಲಿ ಆಗಾಗ ಹೋಗಿ ಅವನ ಟೆಂಪ್ರೇಚರ್ ನೋಡೋದು ಅಥವಾ ಪಲ್ಸ್ ನೋಡುವಂಥ ಅಗತ್ಯ ಇಲ್ಲ ಅಲ್ಲಿ. ಅವನಿಗಿನ್ನು 15-20 ದಿವಸ ಬಿಟ್ಟು ಬರೋದು. ಇವನು ಎಲ್ಲಿವರೆಗೆ ಅಂದ್ರೆ ಒಬ್ಬ ಬೀಳ್ತಾನೆ ಬೈಕಿಂದ, ಬಿದ್ದಾಗ ಕೈ ಮುರ್ಕೊಳ್ತಾನೆ, ಕೈಗೆ ಇವನು ಇದು ಹಾಕ್ತಾರೆ, ರಾಡ್ ಗೀಡ್ ಹಾಕ್ತಾರೆ, ಆದ್ರೂ ಸಿಗಲ್ಲ. ನೀವು ಹೇಳ್ಬೋದು ಅಷ್ಟು ಖರ್ಚಾಗಿದೆ, 6-7 ಸಾವಿರ 8 ಸಾವಿರ ಆಗುತ್ತೆ ಕೆಲವೊಮ್ಮೆ. ಡಾಕ್ಟರ್ ಏನು ಮಾಡ್ತಾರೆ, ಒಂದು ಸ್ಕ್ಯಾನ್ ಮಾಡ್ತಾರೆ, ಎಕ್ಸ್ರೇ ಮಾಡ್ತಾರೆ, POP ಹಾಕ್ತಾರೆ, ರಾಡ್ ಹಾಕಿರ್ತಾರೆ ಒಳಗೆ, ಅವರ ಪ್ರೊಫೆಷನಲ್ ಚಾರ್ಜ್, ಮೆಡಿಸಿನ್ ಎಲ್ಲ ಸೇರಿ 10 ಸಾವಿರನ ಆಗುತ್ತೆ, 20 ಸಾವಿರನ ಆಗುತ್ತೆ. ಆದ್ರೂ ಅಡ್ಮಿಷನ್ ಅವಕಾಶ ಕೊಡಲ್ಲ. ಅಂದ್ರೆ ಅಲ್ಲಿ ಮಲಗಲಿಕ್ಕೆ ಏನಿಲ್ಲ ಅಂತ, ಇದು OPD ಎಲ್ಲ ಆಯ್ತು ಅಂತ.
1 ಗಂಟೆ 2 ಗಂಟೆ, ಹೆಚ್ಚಂದ್ರೆ 4 ಗಂಟೆ. ಬೆಳಗ್ಗೆ 10 ಗಂಟೆಗೆ ಬಂದರೆ ಮಧ್ಯಾಹ್ನ ಮನೆಗೆ ಹೋಗ್ತಾನೆ ಊಟಕ್ಕೆ. ಅದಕ್ಕೆ ಅಡ್ಮಿಷನ್ ಅವಕಾಶ ಕೊಡಲ್ಲ. ಅದೇ ಕಾಲಿಗೆ ಪೆಟ್ಟಾದರೆ ಕೊಡ್ತಾರೆ, ಅಂದರೆ ಅವ್ರಿಗೆ ನಡಿಲಿಕ್ಕಿಲ್ಲ ಒಂದು 4 ದಿನ, ಕಾಲನ್ನು ಸ್ಟ್ರೇಟಾಗಿ ಇಡಬೇಕಲ್ವ, ಹಾಗಾಗಿ ಹಾಸ್ಪಿಟ್ಲ್ ಮಲಗಿಸ್ತಾರೆ. ಮತ್ತು ತುಂಬ ಅದ್ರ ಜೊತೆಗೆ ಬೇರೆ ಎಲ್ಲ ಮೈಕೈಗೆಲ್ಲ ಪೆಟ್ಟಾಗಿ ತುಂಬ ರಕ್ತ ಹೋದಿದ್ರೆ, ತುಂಬ ಸಿವಿಯರ್ ಇಂಜುರಿ ಆಗಿದ್ದರೆ ಅಥವಾ ಅನ್ಕಾನ್ಷಿಯಸ್ ಆಗಿದ್ದರೆ ಅವನಿಗೆ ಗ್ಲೂಕೋಸ್ ಕೊಡಬೇಕು, ರಕ್ತ ಕೊಡಬೇಕು, ಆವಾಗೆಲ್ಲ ಅಡ್ಮಿಷನ್ ಕೊಡ್ತಾರೆ. ಹಾಗಾಗಿ ಒಂದು ತಿಳ್ಕೊಳ್ಬೇಕು ಜನ, ಎಲ್ಲದಕ್ಕೂ ಸಿಗುತ್ತೆ ಅಂತ ತಿಳ್ಕೊಬಾರ್ದು. ಕೆಲವು ತಪ್ಪು ಅಭಿಪ್ರಾಯ ಇದೆ, ಇನ್ಶೂರೆನ್ಸ್ ಮಾಡಿದ ತಕ್ಷಣ ಎಲ್ಲ ಕೊಡ್ತಾರೆ, ಎಲ್ಲ ಸಿಗುತ್ತೆ ಅಂತ. ಅಲ್ಲ, ಮತ್ತು ಇನ್ನೊಂದು ಸಹ ಇದೆ, ಇನ್ಶೂರೆನ್ಸ್ ಅಂದ್ರೆ ನಮ್ಮ ಹೆಲ್ಪಿಗಲ್ಲ, ಅವ್ರು ಇದಕ್ಕೆ ದುಡ್ಡು ಮಾಡೋಕಂತ. ಆಕ್ಚುಲಿ ಅಂದ್ರೆ ನಮ್ಮ ಹೆಲ್ಪಿಗೆ ಅಂದ್ರೆ ನಾವು ಒಂಚೂರು ಮನ್ಸು ಮಾಡುತ್ತಾ, ಇದು ಹಂಗಲ್ಲ, ಇದು ಅವ್ರಿಗೆ ದುಡ್ಡು ಮಾಡೋಕಷ್ಟೇ, ನಮ್ಗೆ ಎಂತ ಸಿಕ್ಕತ್ತ? ಇಲ್ಲ, ಹಾಗಿಲ್ಲ. ನಿಜವಾಗಿ ತೊಂದರೆ ಆದವರು ಎಲ್ಲರಿಗೂ ಲಾಭ ಆಗಿದೆ. ಈಗ ಒಂದು ದಿನಕ್ಕೆ 100 ಜನಕ್ಕೆ ಕ್ಲೇಮ್ ಆದ್ರೆ ಅದರಲ್ಲಿ 90 ಜನ ಕ್ಲೇಮ್ ಆಗುತ್ತೆ, 10 ಜನಕ್ಕೆ ಸಿಕ್ಕಲ್ಲ. ಆದ್ರೆ ಈ 90 ಜನ ಏನು ಹೇಳಲ್ಲ, ಸಿಕ್ಕಿದವರೆಲ್ಲ ಖುಷಿಯಲ್ಲಿ ಮನೇಲಿ ಇರ್ತಾರೆ ಬಿಟ್ರೆ ಯಾರು ಹೇಳೋದಿಲ್ಲ. ಈ 10 ಜನ ಇಡೀ ಊರಿಡೀ ಒಬ್ಬ ಇಡ್ತಾರೆ, ನಮ್ಗೆ ಸಿಕ್ಕಿಲ್ಲ. ಅದಕ್ಕೂ ಕಾರಣ ತುಂಬ ಇದೆ, ಅದು ಹೇಳಲಿಕ್ಕಿದೆ. ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಹೇಳುವಾಗ ಯಾವ್ಯಾವ ಕಾರಣದಿಂದ ಅವರು ರಿಜೆಕ್ಟ್ ಮಾಡ್ತಾರೆ ಕ್ಲೇಮನ್ನು, ಅದು ನಾವು ಹೇಳಲಿಕ್ಕೆ ತುಂಬ ವಿಷಯ ಇದೆ. ಅದು ಜನ ತಿಳ್ಕೋಬೇಕು. ಎಲ್ಲದಕ್ಕೂ ಸಿಗುತ್ತಂತ ಎಣಿಸಬಾರ್ದು. ಇವನ್ ವೆಹಿಕಲ್ ಇನ್ಸೂರೆನ್ಸ್ ಅಲ್ಲೂ ಹಾಗೆ, ನಿಮ್ಗೆ ಪೂರ ಸಿಗುತ್ತಂತ ಎಣಿಸ್ಲಿಕ್ಕಿಲ್ಲ. ನೀವು ಒಂದೀಗ ಸ್ಕೂಟರ್ ಆಕ್ಸಿಡೆಂಟ್ ಆಯ್ತು, ಬೈಕ್ ಗ್ಯಾರೇಜ್ ತಗೊಂಡೋಗಿಟ್ರ, ಅಲ್ಲಿ ಅವರು 50,000 ಕೊಟೇಶನ್ ಬಿಲ್ ಎಲ್ಲ ಕೊಡ್ತಾರೆ, ನಿಮ್ಗೆ ಫುಲ್ಲು ಸಿಗೋದಿಲ್ಲ. ಈಗ ನಾವೊಂದು ವೆಹಿಕಲ್ಗೆ ಇನ್ಸೂರೆನ್ಸ್ ಮಾಡ್ತೀವಿ, ಆ ವೆಹಿಕಲ್ಗೆ ಏನಾದರೂ ಅಪಘಾತ ಆಗಿ ನಷ್ಟ ಹೊಂದಿದಾಗ ನಾವು ಫಸ್ಟ್ ಅದನ್ನು ತಗೊಂಡೋಗಿ ಗ್ಯಾರೇಜಿಗೆ ಇಡ್ತೇವೆ. ಅಲ್ಲಿಂದ ಅವ್ರು ಕೊಟೇಶನ್ ಕೊಡ್ತಾರೆ. ಅಲ್ಲಿ ಕೆಲವು ಪ್ರೊಸೀಜರ್ ತುಂಬ ಇದೆ, ನಾವು ವೆಹಿಕಲ್ ಇದು ಮಾಡುವಾಗ ಕಂಪ್ಲೀಟ್ ಹೇಳ್ತೇವೆ. FIR ಮಾಡೋದು ಅಂದ್ರೆ ಏನು, ಅಗತ್ಯ ಉಂಟಾ ಇಲ್ವಾ, ಅಥವಾ ಆ ಟೈಮ್ನಲ್ಲಿ ಏನು ಮಾಡಬೇಕು, ಫೋಟೋ ತೆಗಿಬೇಕಂತ. ಅಂದ್ರೆ ಒಂದು ವೆಹಿಕಲ್ಗೆ ಅಂತಾರಾದ್ರೆ ಇನ್ಶೂರೆನ್ಸ್ ಮಾಡೋದಕ್ಕೆ ಯಾವ್ದೆಲ್ಲ ಸ್ಟೆಪ್ಸ್ ಗಳಿದ್ದಾವೆ, ಮಾಡುವಾಗ ಬೇರೆ, ಕ್ಲೈಮ್ ಆಗುವಾಗ ಬೇರೆ. ಅದೇ ಕ್ಲೈಮ್ ಆಗುವಾಗ ಸ್ಪೆಷಲಿ ಈಗ ಮಾಡುವಾಗ ಅವ್ರ ಕಂಪನಿಯವರೇ ಕೊಡ್ತಾರೆ ನಮಗೆ, ಹೌದು ಕಂಪಲ್ಸರಿ ಇದೆ ಕೊಡ್ತಾರೆ ವೆಹಿಕಲ್ಗೆ. ಆದ್ರೂ ಕೇಳಬೇಕು, ಜನ ಕೇಳಲ್ಲ. ಅದರಲ್ಲಿ ವೆರೈಟಿಗಳು, ಅದರಲ್ಲೂ ತುಂಬಾ ವೆರೈಟಿ ಇದೆ ಇನ್ಶೂರೆನ್ಸ್ನಲ್ಲಿ, ಅದನ್ನು ನಾವು ಸರಿಯಾಗಿ ಹೇಳಿ ಮಾಡಿಸ್ಬೇಕು. ಅದಕ್ಕಿಂತ ಮುಖ್ಯ ಕ್ಲೈಮ್. ಜನಕ್ಕೆ ಎಷ್ಟೋ ಜನಕ್ಕೆ ಇವತ್ತು ವೆಹಿಕಲ್ ಇನ್ಶೂರೆನ್ಸಲ್ಲಿ ಕ್ಲೇಮ್ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲ, ಏನೇನೋ ಮಾಡ್ಕೋತಾರೆ. ಆಮೇಲೆ ಹೇಳ್ತಾರೆ ಕಂಪನಿ, ನೀವು ಫೋಟೋ ತೆಗಿಬೇಕಿತ್ತು ಗಾಡಿನಲ್ಲಿ ತೆಗೆದದ್ದಕ್ಕೆ, ಪೊಲೀಸರಿಗೆ ಹೇಳಿಲ್ಲ ಅಂತಕ್ಕೆ, ಅದೆಲ್ಲ ಆಮೇಲೆ ಹೇಳ್ತಾರೆ. ಆಮೇಲೆ ಕೋರ್ಟು ಕಚೇರಿ ಅಂತ ತುಂಬಾ ತಿರುಗಾಡ್ತಾರೆ ಜನ. ಹಾಗಾಗಿ ನಾವು ಫಸ್ಟ್ ಎಲ್ಲ ಎಜುಕೇಟ್ ಮಾಡ್ತೇವೆ ವೆಹಿಕಲ್ ಇನ್ಶೂರೆನ್ಸ್. ಎಜುಕೇಶನ್ ಇಪ್ಪದಿಲ್ಲ ಸರ್. ಈಗ ಇನ್ಶೂರೆನ್ಸ್ ತಕ್ಕಂತ ಥರ್ಡ್ ಪಾರ್ಟಿ ಫಸ್ಟ್ ಪಾರ್ಟಿ ಅಂತ ಅಷ್ಟೇ ಗೊತ್ತಿರುತ್ತೆ. ಆಕ್ಚುಲಿ ಆಕ್ಸಿಡೆಂಟ್ ಆದ್ರೆ ಎಂತ ಮಾಡ್ಕ, ನಾವು ಅದನ್ನ ಎಜುಕೇಟ್ ಮಾಡ್ತೇವೆ ಜನರಿಗೆ. ಮೊನ್ನೆ ಆಯ್ತು ಇಲ್ಲಿ ಕುಂದಾಪುರದಿ ಒಬ್ಬರದ್ದು ಕಾರ್ ಇಲ್ಲೇ ಬಸರು ಮುರ್ಕೈ ಹತ್ರ, ಅವ್ರು ಉಡುಪಿಗೆ ಹೋಗುದು ಕತ್ಲೆ ಹೋಗುವಾಗ ಅಂಡರ್ ಪಾಸ್ ಇಂದ ಒಂದು ಲಾರಿ ಬಂದು ಅವ್ರಿಗೆ ಬ್ಯಾಕ್ ಡೋರಿಗೆ, ಇದು ಅವರು ಹಿಂದಿನ ಡೋರ್ ಇದೆಯಲ್ಲ ಬ್ಯಾಕ್ ಸೈಡ್, ರೈಟ್ ಸೈಡ್ ಇಂದ ಬ್ಯಾಕ್ ಸೈಡ್ ಜಕ್ಕಮ್ಮ ಆಯ್ತು. ಜನ ಎಲ್ಲ ಸೇರಿದ್ರು ಎಲ್ಲ ಗಲಾಟೆ ಗೋಜಿ ಆಯ್ತು. ಲಾಸ್ಟಿಗೆ ಹಿಂಗ್ಸದು ಲೇಡಿ, ಅವ್ರಿಗೆ ಹೆದರಿಸಿದ್ದು ಲೇಡಿಯೇ, ಒಬ್ಬರೇ ಇದ್ರು, ಮತ್ತೆ ಜೊತೆಗೆ ಯಾರಿಲ್ಲ. ಕೆಲವೊಮ್ಮೆ ಹಾಗೆ ಆಗತ್ತೆ, ಜೊತೆಗೆ ಯಾರಿಲ್ದಾಗ ನಮ್ಗೆ ಇದು ಮಾಡಿಬಿಡ್ತಾರೆ ಜನ, ಪಬ್ಲಿಕ್ ಎಲ್ಲ. ಅಂದ್ರೆ ತಪ್ಪು ಇವ್ರದಿತ್ತು ನಮ್ಗೆ ಗೊತ್ತಿಲ್ಲ ಈಗ ವಿಷಯ ಏನಂತ. ಆಗಿದ್ದು ಅಲ್ಲಿಯೇ ಆ ಹೆಂಗ್ಸು ಇವರು ಹೆದರಿಸಿಬಿಟ್ರು, ಪೊಲೀಸ್ ಎಲ್ಲ ಬೇಡ, ಅದು ಸ್ಟೇಷನ್ ಕಾರ್ ಇಡಬೇಕಾಗತ್ತೆ, ಆಮೇಲೆ ಎಷ್ಟು 15-20 ಸಾವಿರ ಕೇಳ್ತೆ ಏನೇನೋ ಹೇಳ್ಬಿಟ್ಟು ಇದು ಮಾಡಿದ್ದೆಲ್ಲ, FIR ಮಾಡಿದ್ದೆಲ್ಲ ಪೊಲೀಸಿಗೆ ಹೇಳಿದ್ದಲ್ಲ, ಅದು ಸಣ್ಣ ಪೆಟ್ಟು ನೀವೇ ಮಾಡ್ಕೊಳ್ಳಿ ಅಂತ ಆ ಲಾರಿ ಕಳಿಸಿದ್ರು. ಇವರು ಆಚೆಗೆ ಹೋದ್ರು. ಅದು ಕತ್ಲಲ್ಲಿ ಗೊತ್ತಾಗಿಲ್ಲ 7 ಗಂಟೆಗೆ. ಮಾರನೇ ಬೆಳಗ್ಗೆ ಗೊತ್ತಾಯ್ತು ಸರಿ ಜಕ್ಕಮ್ಮಾಗಿ ಸಮಿ ಡ್ಯಾಮೇಜ್ ಆಗಿದೆ. ಆಮೇಲೆ ನಮ್ಗೆ ಮಾರನೇ ಹೇಳಿದ್ರು ಇನ್ಶೂರೆನ್ಸ್ ಈ ಥರ ಇದೆಯಲ್ಲ, ನಾನು ಮಾಡಿಕೊಟ್ಟಿದ್ದೆ, ಅದಕ್ಕೆ ಏನು ಮಾಡೋದು. ಕಡೆಗೆ ನೋಡುವಾಗ ಅಲ್ಲಿ ಇನ್ಶೂರೆನ್ಸ್ ಸ್ವಲ್ಪ ಕೇಳಿದ್ರೆ, ಇಲ್ಲ ರೀ FIR ಆಗಲೇಬೇಕು, ಅದು ನಾವೇ ಹೋಗಿ ಎಲ್ಲರೂ ಹೊಡೆದ್ರೆ FIR ಬೇಡ. ಥರ್ಡ್ ಪಾರ್ಟಿ ಇಂಜುರಿ ಅಥವಾ ಥರ್ಡ್ ಇನ್ನೊಂದು ವೆಹಿಕಲಿಂದ ನಮ್ಮ ವೆಹಿಕಲ್ಗೆ ಹಾನಿ ಆದರೆ ಅಲ್ಲಿ ಎಲ್ಲಿವರೆಗೆ ಅಂದರೆ ಅದು ಆ ಟ್ರಕ್ ಅಥವಾ ಲಾರಿಯ ನಂಬರ್ ಪ್ಲೇಟ್ ಎಲ್ಲ ಫೋಟೋ ತೆಗಿಬೇಕು, ಮತ್ತೆ ದೂರದಿಂದ ತೆಗಿಬೇಕು, ಫುಲ್ ಏರಿಯಾ, ಬರೀ ನಮ್ಮ ಕಾರ್ಯದ ಮಾತ್ರ ಅಲ್ಲ, ಅದಾದ ಘಟನೆ ಎಲ್ಲ ಫೋಟೋ ತೆಗಿಬೇಕು. ಅಲ್ಲಿಂದ ವೆಹಿಕಲ್ ತೆಗಿಲಿಕ್ಕಿಲ್ಲ ಆ್ಯಕ್ಚುಲಿ ಪೊಲೀಸ್ ಬರುವವರೆಗೆ. ಇನ್ನು ರಸ್ತೆಯಲ್ಲಿ ಏನಾದರೂ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತಂದ್ರೆ ಬೇಕಾದ್ರೆ ಬದಿಗಿಡ್ಬೋದು. ಅದೆಲ್ಲ ಕೆಲವೆಲ್ಲ ರೂಲ್ಸ್ ಇರ್ತದೆ, ಅದೆಲ್ಲ ಫಾಲೋ ಮಾಡಲೇ ಇಲ್ಲ ಮೊನ್ನೆ. ಈಗ ಕೊಟ್ಟಿದ್ದೇವೆ, ಏನು ನೋಡ್ಬೇಕೀಗ, ಕ್ಲೈಮಿಂಗ್ ಹಾಕಿದ್ದೇವೆ, ಅವರು ಗೊತ್ತಾಗಲಿಲ್ಲ ಅವರಿಗೆ ಹೀಗೆ ಅಂತೇಳಿ. ಅದ್ರ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ, ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕು ಅಂತಿದೆ. ಇನ್ನೊಂದು ವೆಹಿಕಲ್ ತಾಗಿದ್ರೆ ನಾವು ಯಾರಿಗೆ ಮಾಡಬೇಕು ಅಂತಿದೆ. ಅಟ್ಲೀಸ್ಟ್ ಏಜೆಂಟಿಗಾದ್ರೂ ಆ ಟೈಮಲ್ಲಿ ಹೇಳ್ಬೇಕು. ನಮ್ಗೆ ಹೇಳಲಿಲ್ಲ, ರಾತ್ರಿ 7 ಗಂಟೆಗೆ ಆಗಿದ್ದು. ಇವರು ಶೋರೂಮ್ನವ್ರಿಗೆ ಫೋನ್ ಮಾಡಿದ್ರು. ಹೆಚ್ಚಾಗಿ ಶೋರೂಮಿಗೆ ಸರ್ವಿಸಿಗೆ ಹೋಗಿ ಕನೆಕ್ಷನ್ ಇರ್ತದೆ ಅವರಿಗೆ, ನಮ್ಮ ನಂಬರ್ ಇರಲಿಲ್ಲೋ ಏನೋ ಗೊತ್ತಿಲ್ಲ, ಅವ್ರಿಗೆ ಫೋನ್ ಮಾಡಿ, ಅವರು ತೊಂದರೆ ಇಲ್ಲ ನಾವು ಸರಿ ಮಾಡಿ, ಅವ್ರಿಗೆ ಅಂದ್ರೆ ಆ ಥರ ತಗೊಂಡ್ರು, ನೀವು ತನ್ನಿ ನಾವು ಸರಿ ಮಾಡಿ ಕೊಡ್ತೇವೆ, FIR ಬೇಕಾಗಿಲ್ಲ. ಈಗ ಉಲ್ಟಾ ಮಾತಾಡ್ತಾರಂತೆ ನಂತರ, ಇಲ್ಲ ರೀ ಅದು FIR ಆಗಬೇಕು ಹಾಗೆ ಈಗ ಅಂತ. ಆಮೇಲೆ ಫಸ್ಟ್ ಸರಿಯಾಗಿ ಡೈರೆಕ್ಷನ್ ಕೊಡ್ಬೇಕಲ್ಲ. ಈಗ ಆ ವ್ಯಕ್ತಿ ಹೊಡೆದ ಗಾಡಿ ಹೋಯ್ತು, ಯಾರು ಎಂತ ಗೊತ್ತಿಲ್ಲ. ಇಲ್ಲ, ಲಾರಿದು ನಂಬರ್ ಪ್ಲೇಟ್ ಫೋಟೋ ತೆಗಿಲಿಲ್ಲ, ನಂಗೆ ಫೋಟೋ ಕಳಿಸಿದ್ದಾರೆ, ಒಂದು 10-15 ಫೋಟೋ ತೆಗಿದ್ದಾರೆ.
ಅದು ಫುಲ್ ಜನ ಇರುವಂಥದ್ದು ಇವ್ರ ಕಾರ್ಯದ ಬಿಟ್ಟು ಬಿಟ್ಟರೆ ಲಾರಿದ್ದು ಅರ್ಧ ಶೇಪ್ ಕಾಣ್ತದೆ ಬಿಟ್ಟರೆ ಅದು ನಂಬರ್ ಎಲ್ಲ ಯಾವ ಲಾರಿ ಅಂತ ಕಂಡಿಲ್ಲ ಆ ನಮ್ಮನೆ ಮಾಡಿದ್ದಾರೆ, ನಂಬರ್ ಪ್ಲೇಟ್ ಇದು ಫೋಟೋ ತೆಗಿಲಿಲ್ಲ, ಹೀಗೆಲ್ಲ ಆಗತ್ತೆ ಕೆಲವು. ಮತ್ತೆ ಕ್ಲೇಮ್ ಜನ ಏನು ತಿಳಿತಾರೆ ಅಂದರೆ ಇನ್ಸೂರೆನ್ಸ್ ತಕ್ಷಣ ಎಲ್ಲ ಕೊಡ್ತಾರೆ ಅಂತ. ಇಲ್ಲ, ಎಲ್ಲ ಕೊಡಲ್ಲ. ಅಲ್ಲಿ ಒಂದು ಗಾಡಿಗೆ ಯಾವುದೇ ಒಂದು ವೆಹಿಕಲ್ಗೆ ಇಂಜುರಿ ಇದು ಆಕ್ಸಿಡೆಂಟ್ ಆಗಿ ತೊಂದರೆ ಆದರೆ ಅಲ್ಲಿ ಕೆಲವು ಪಾರ್ಟನ್ನು ರೀಪ್ಲೇಸ್ ಮಾಡ್ತಾರೆ. ಈಗ ಪೆಟ್ರೋಲ್ ಟ್ಯಾಂಕ್ ತೂತಾಗಿದೆ ತೆಗಿತಾರೆ, ಮಡ್ಗಡ್ ಹೋಯ್ತು, ಹ್ಯಾಂಡ್ಲ್ ಹೋಯ್ತು, ಅದು ಹೋಯ್ತು, ತೆಗೆದು ಹಾಕ್ತಾರೆ. ಅದಕ್ಕೆ ಹೊಸ ಐಟಮ್ ಹಾಕುವಂಥದ್ದು. ಇನ್ನು ಅದು ಫಿಕ್ಸೇಷನ್ ಅಂತ ಲೇಬರ್ ಚಾರ್ಜ್ ಅಂತ ಬರ್ತದೆ. ಎರಡು ಇದಿರ್ತದೆ ಅದರಲ್ಲಿ. ಒಂದು ಐಟಮ್ನ ಬೆಲೆ, ಅದಕ್ಕೆ ವಿತ್ GST ಬಿಲ್ಲೇ ಬೇಕು. ಇನ್ನು ಕೆಲವು ಸಣ್ಣ ಸಣ್ಣ ಗ್ಯಾರೇಜಲ್ಲಿ ಇಡ್ತಾರೆ, GST ಬಿಲ್ ಇಲ್ಲ, ಅದಕ್ಕೂ ಸಿಕ್ಕಲ್ಲ. GST ಬಿಲ್ ಇರುವಂಥ ಗ್ಯಾರೇಜ್ಗೆ ಇಡಬೇಕು. ಓ, ಮನೆ ಹತ್ರದಿದ್ದ ಅವ್ರು ನಂಗೆ ಗುತ್ತಿ ತಂದಿಟ್ರೆ ಅಂತ ಉಪಯೋಗ ಇಲ್ಲ. GST ಬಿಲ್ ಕೊಡ್ಬೇಕು. ಅವನು ಪಾರ್ಟ್ಸ್ ಎಲ್ಲ ತಂದಿರ್ತಾನಲ್ಲ, ಡೋರೋ ಅದು ಇದೆಲ್ಲ, ಅದೆಲ್ಲ ಇದಾಗಬೇಕು ಹಾಗೆ. ಆಮೇಲೆ ಇನ್ನು ನಮ್ಗೆ ಹೇಳಬೇಕು ಅಟ್ಲೀಸ್ಟ್ ಕೂಡಲೇ, ನಾವು ಅವರಿಗೆ ಡೈರೆಕ್ಷನ್ ಕೊಡ್ತಿದ್ವಿ. ಮತ್ತೆ ಪೂರ ಸಿಗಲ್ಲ ಅಂತ ಹೇಳಿದ್ರೆ ಯಾವ ಐಟಮ್ ನೀವು ಹೊಸ್ತು ಹಾಕ್ತಿರ್ ನೋಡಿ, ಅದು ಅರ್ಧ ಕೊಡ್ತಾರೆ ಅವರು. ಒಂದು ಡೋರಿಗೆ ಒಂದು 10,000 ಇದ್ರೆ ನಿಮ್ಗೆ ಸಿಗೋದು 5,000. ಕೆಲವು ಸಣ್ಣಕ್ಕೆ ಡೆಂಟ್ ಆಗಿರುತ್ತೆ, ಸಣ್ಣ ಒಂದು ಸ್ಕ್ರಾಚ್ ಬಿದ್ದಿರುತ್ತೆ, ಇನ್ಶೂರೆನ್ಸ್ ಕಂಪನಿ ಕೂಡ ತೆಗೆದು ಅಂತ ಹೇಳ್ತಾರೆ ಅವರು. ಹಾಗಾಗಿ ಸಿಗಲ್ಲ ಸರ್. ಈಗ ಎಂತ ಕೇಂದ್ರೆ ಕೆಲವು ಸಲ ನಾವೀಗ ಇನ್ಶೂರೆನ್ಸ್ ಮಾಡುವತ್ತಿಗೆ ಅದು ಯಾವುದೇ ಥರದ ಇನ್ಶೂರೆನ್ಸ್ ಇರ್ಬೋದು, ಯಾವ ಇನ್ಶೂರೆನ್ಸ್ ಕಂಪನಿಗೆ ಹೊಯ್ಕ್ ಅಂತೇಳಿ ನಮಗೆ ಒಂದು ಕನ್ಫ್ಯೂಷನ್ ಆಪದಿತ್ತು, ಆಯ್ತಾ? ಸೊ ಅದನ್ನು ಹ್ಯಾಂಗೆ ಡಿಸೈಡ್ ಮಾಡೋದು ನಾವು ಅಂತೇಳಿ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಸರ್ಕಾರ, ನಮ್ಮ ಇದರಲ್ಲಿ ದೇಶದಲ್ಲಿ ಸುಮಾರು 25 ಕಂಪನಿಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಒಂದು 7-8 ಪ್ಯೂರ್ಲಿ ಲೈಫ್ ಇನ್ಶೂರೆನ್ಸ್ ಮಾತ್ರ ಮಾಡ್ತಾರೆ ಅವರು. ಇನ್ನೊಂದು 7-8 ಜನರಲ್ ಇನ್ಶೂರೆನ್ಸ್ ಮಾತ್ರ ಮಾಡ್ತಾರೆ. ಜನರಲ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ವೆಹಿಕಲ್ಲು ಮತ್ತು ಮನೆ, ಅಂಗಡಿ, ದೇವಸ್ಥಾನ, ಅದು ಇದು, ಬೋಟು, ಲಾರಿ, ವಿಮಾನ ಎಲ್ಲದಕ್ಕೂ ಕೊಡ್ತಾರೆ ಅವರು. ಎಲ್ಲದೂ ಕೊಡ್ತಾರೆ. ಅದು ಜನರಲ್ ಇನ್ಶೂರೆನ್ಸ್. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಇದೆ. ಅದರಲ್ಲಿ ಒಂದು 2-3 ಕಂಪನಿ ಮಾತ್ರ ಪ್ಯೂರ್ಲಿ ಹೆಲ್ತ್ ಮಾತ್ರ ಕೆಲಸ ಮಾಡ್ತಾರೆ. ಹೀಗೆ ಒಟ್ಟು 25 ಕಂಪನಿ ಇದೆ. ಅದರಲ್ಲಿ ಸರ್ಕಾರದ ನೇರ ಅಧೀನದಲ್ಲಿರುವ ಕಂಟ್ರೋಲ್ ಇರುವಂಥದ್ದು 4 ಕಂಪನಿಗಳು. ಅದರಲ್ಲಿ ಅದು ನ್ಯೂ ಇಂಡಿಯಾ, ನ್ಯಾಷನಲ್, ಓರಿಯೆಂಟಲ್, ಯುನೈಟೆಡ್ ಅಂತ 4 ಕಂಪನಿಗಳು ಸರ್ಕಾರದ ಅಧೀನದಲ್ಲೇ ಇದೆ. ಅವರು ಕಂಪನಿಯ ನಮ್ಮ ಆದೇಶ IRDA ರೂಲ್ಸ್ ಪ್ರಕಾರನೇ ಹೋಗಬೇಕು. ಯಾವುದೇ ನಮ್ಮ ಸ್ವಂತ ನಿರ್ಧಾರ ತಗೊಳ್ಳುವಂಗಿಲ್ಲ, ಅದೆಲ್ಲ ಇದೆ ಅದರಲ್ಲಿ. ಅದಲ್ಲದೆ ಮತ್ತೊಂದು 21 ಕಂಪನಿಗಳು, ಅದರಲ್ಲಿ ಬಜಾಜ್ ಅಲಯನ್ಸ್ ಇರ್ಬೋದು, ರಾಯಲ್ ಸುಂದರಂ ಇರ್ಬೋದು, HDFC ಇರ್ಬೋದು, ಅಥವಾ ರಿಲಯನ್ಸು, ಅಥವಾ ನಿವಾ ಬೂಪ, ಹೀಗೆ ತುಂಬ ಇದೆ. ಒಂದು 25 ಇಫ್ಕೋ ಟೋಕಿಯೋ, ಇದೆಲ್ಲ ಉಂಟಲ್ಲ, ಅರ್ಧ 50% ಇಂಡಿಯನ್, 50% ಫಾರಿನ್. ಅದು ಇಫ್ಕೋ ಟೋಕಿಯೋದಲ್ಲಿ ಇಫ್ಕೋ ಇಂಡಿಯಾದ್ದು, ಟೋಕಿಯೋ ಜಪಾನ್ ಇದು. ಹಾಗೆ ನಿಮ್ದು ರಾಯಲ್ ಸುಂದರಮು ಹಾಗೆ, ರಾಯಲ್ ಹೊರಗಿದ್ದು, ಸುಂದರಂ ಇಂಡಿಯದ್ದು. ಅದೇ ಥರ ನಿಮೋ ಬೂಪದಲ್ಲಿಯೂ ಹಾಗೆ, ನಿಮೋ ಇಂಡಿಯದ್ದು, ಬೂಪ ಬ್ರಿಟಿಷ್ ಅದು ಹೊರಗಿದ್ದು. ಅರ್ಧ 50% ಅಲ್ಲಿ ಕೆಲಸ ಮಾಡೋದು. ಆದ್ರೆ ಯಾವುದು ಮೋಸ ಮಾಡುವ ಸಂಸ್ಥೆ ಆಗಲಿ ಲಾಸ್ ಆದದಿಲ್ಲ ಇಷ್ಟುವರೆಗೆ. ತುಂಬಾ ವರ್ಷಗಳಿಂದ ಇಂಡಿಯಾದಲ್ಲಿ ಇದೆ. 70 ವರ್ಷ ಆಯ್ತು. ನಿಮೋ ಬೂಪ ಒಂದು 70 ವರ್ಷ ಆಯ್ತು. ಹಂಗಾರೆ ನಡೀತಾ ಇದೆ. ಅಂದ್ರೆ ಅವರು ಫಾರಿನ್ ಅಲ್ಲಿ ನೋಡ್ಕೊಳ್ತಾರೆ ಆ ವಿಂಗ್, ಇವರು ಇಂಡಿಯಾದಲ್ಲಿ ನೋಡ್ಕೊಳ್ತಾರೆ. ಇವನು ಸ್ಟಾರ್ ಹೆಲ್ತ್ ಅಂಡ್ ಎಲೈಡ್ ಇನ್ಸೂರೆನ್ಸ್ ಕಂಪನಿ ಅಂತ. ಸ್ಟಾರ್ ಇಂಡಿಯಾದ್ದು, ಎಲೈಡ್ ಹೊರಗಿದ್ದು, ದುಬೈದದು. ಹಾಗೆ ನಮ್ಮ ದೇಶದಲ್ಲಿ ಕೆಲಸ ಮಾಡೋ ಎಲ್ಲಾ ಸಂಸ್ಥೆಗಳು 50-50 ಶೇರ್ನಲ್ಲಿ ಕೆಲಸ ಮಾಡ್ತದೆ. ಈ ತರದವೆಲ್ಲ ಹೌದು. ಯಾರು ಅದನ್ನ ಅಪನಂಬಿಕೆ ಮಾಡೋದು ಬೇಡ, ಅಯ್ಯೋ ಇದು ಪ್ರೈವೇಟು ಅಂತ ಹೇಳಿ. ಎಲ್ಲವೂ IRDA ಅಂಡರ್ನಲ್ಲೇ ಇರ್ತದೆ. ಯಾರಿಗೂ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಬಾಗಿಲು ಮುಚ್ಚಿ ಹೋಗುವಂಗಿಲ್ಲ. ಈಗ ಕೆಲವು ಪ್ರೈವೇಟ್ ನಲ್ಲಿ ಮಾಡ್ತಾರೆ, ಇದ್ದಕ್ಕಿದ್ದಾಗೆ ಬಂದ್ ಮಾಡಿ ಹೋಗ್ಬಿಡ್ತಾರೆ, ಕೈ ಎತ್ತಾರೆ. ಈಗ ಕೆಲವೊಮ್ಮೆ ಏನಾಗುತ್ತೆ, ಒಂದೇ ಪ್ಲೇಸ್ ಅಲ್ಲಿ ಭೂಕಂಪ ಆಗಿ ಇಡೀ ಮನೆಗಳು ಹೋಯ್ತು, ವೆಹಿಕಲ್ ಹೋಯ್ತು, ಆಗ ಆ ಕಂಪನಿಲೇ ಇರ್ತದೆ ಪಾಲಿಸಿಗಳೆಲ್ಲ. ಕ್ಲೇಮ್ ಕೊಟ್ಟು ಇವರು ಪೂರ ನಿಲ್ಲಾಗ್ತದೆ, ಆಗ ಮುಳುಗಿ ಹೋಗ್ತದೆ. ಅಂತ ಸಂದರ್ಭದಲ್ಲಿ IRDA ಏನ್ ಮಾಡ್ತದೆ, ಆ ಕಂಪನಿ ಅಷ್ಟನ್ನು ತೆಗೆದು ಇನ್ನೊಂದು ಕಂಪನಿ ಮರ್ಜ್ ಮಾಡ್ತದೆ. ಬಿಟ್ರೆ ಅವರಿಗೆ ಮೋಸ ಆಗೋದಿಲ್ಲ. ನಮ್ಮ ಇತಿಹಾಸದಲ್ಲಿ ಸಾಧಾರಣ ಒಂದು 200-300 ಇಂಡಿಯಾದಲ್ಲೇ ಒಂದು 100-150 ವರ್ಷದ ಇತಿಹಾಸ ಇದೆ ಈಗ ಇನ್ಸೂರೆನ್ಸ್ಗೆ. ಯಾವ ಕಂಪನಿ ಇಷ್ಟವರೆಗೆ ಮುಳುಗಿ ಹೋಗಿದ್ದು, ಓಡಿ ಹೋಗಿದ್ದು, ಜನರಿಗೆ ಮೋಸ ಮಾಡಿದ್ದಿಲ್ವೇ ಇಲ್ಲ. ಹಾಗಾಗಿ ಯಾರು ಅಪನಂಬಿಕೆ ಬೇಡ. ಇನ್ನು ನಾವು ಏನ್ ಮಾಡ್ಬೇಕಂದ್ರೆ ಆಯ್ಕೆ ಮಾಡುವಾಗ ಕಂಪನಿ ಏನಂತ ಗೊತ್ತಿರಬೇಕು ನಮಗೆ, ಯಾವ ಕಂಪನಿ ಅಂತ ಒಂದು, ಮತ್ತೆ ಆ ಏಜೆಂಟ್ ಯಾರಂತ ಗೊತ್ತಿರಬೇಕು, ಅದು ಮಾಡಿಕೊಡ್ತಾ ಇರುವಂತದ್ದು. ಎರಡನೇದಾಗಿ ಆಫೀಸ್ ಲೋಕಲ್ ಇದ್ರೆ ಒಳ್ಳೇದು. ಕೆಲವು ಇನ್ಸೂರೆನ್ಸ್ ಇದಿಲ್ಲ, ಆಫೀಸ್ ಇಲ್ಲ, ನೀವು ಏನು ಕ್ಲೈಮ್ ಇದ್ರು ಮಂಗಳೂರು, ಬೆಂಗಳೂರು, ಬಾಂಬೆಗೆ ಹೋಗ್ಬೇಕಾಗ್ತದೆ. ಅದನ್ನ ಹೆಚ್ಚು ನೀವು ಪ್ರಿಫರ್ ಮಾಡಬಾರ್ದು, ಕ್ಲೈಮಿಗೆ ರಗಳೆ ಆಗ್ತದೆ. ಹಾಗಾಗಿ ಲೋಕಲಿ ಇರುವಂತ ಸ್ಥಳೀಯ ಏಜೆಂಟ್ ಹತ್ರ ನೀವು ಬ್ರಾಂಚ್ ಇರುವಂತ ತಕೊಂಡ್ರೆ ನಿಮ್ಗೆ ಕ್ಲೈಮಿಗೆಲ್ಲ ಈಸಿ ಆಗ್ತದೆ, ಮಾಹಿತಿಗೆ ಹಣ ಕಟ್ಟಲಿಕ್ಕೆಲ್ಲ ಈಸಿ ಆಗ್ತದೆ. ಹಾಗಾಗಿ ನಾವು ಆದಷ್ಟು ನೀವು ತಕೊಳ್ಳಿ ಅಂತ ಹೇಳ್ತೇವೆ, ಒಳ್ಳೆ ಇಲ್ಲಿ ಇರುವಂತದ್ದು. ಆದ್ರೆ ಇಲ್ಲೊಂದು ಪ್ರಶ್ನೆ ಅಂತ ಕೇಳ್ರಿ ಸರ್, ಈ ಇನ್ಶೂರೆನ್ಸ್ ಕಂಪನಿಯವರು ಕ್ಲೇಮ್ ನೀಡದೆ ಮೋಸ ಮಾಡಿದ್ರೆ
ಯಾರಿಗ್ ದೂರ್ ಕೊಡೋದು? ಇಲ್ಲಿ ಮೋಸ ಅಂತ ಹೇಳಿದ್ರೆ ಏನು ಗೊತ್ತುಂಟು, ಕ್ಲೇಮ್ ಕೊಡದೇ ಇರೋದನ್ನ ಜನ ಮೋಸ ಅಂತ ಹೇಳ್ತಾರೆ. ಅದು ಮೋಸ ಅಲ್ಲ. ಅದು ಹಾ ಕೆಲವು ಸಂದರ್ಭದಲ್ಲಿ ನಿಮಗೆ ಕ್ಲೇಮ್ ಸಿಗಲ್ಲ ಹಾ ಅಥವಾ ಕಡಿಮೆ ಸಿಗ್ತದೆ. ನೀವು ಏನೇ ಎಕ್ಸ್ಪೆಕ್ಟ್ ಮಾಡಿರ್ತೀರ, ನನಗೆ 10 ಲಕ್ಷ ಸಿಗಬೇಕು ಅಂತ, ಕಂಪನಿ 8 ಲಕ್ಷ ಕೊಡುತ್ತೆ. ಆ 2 ಲಕ್ಷಕ್ಕೆ ತಕರಾರು ಹಾಕೋರಿದ್ದ, ಯಾಕೆ ಕಡಿಮೆ ಕೊಟ್ರಿ ಅಂತ. ಇಲ್ಲಿ ಆವಾಗ ನಮ್ಮ ದೇಶದಲ್ಲಿ IRDA ಮೇನ್ ಇದಕ್ಕೆ, ಇನ್ಸೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ, IRDI. ಇದು ಮೇನ್ ಕಂಟ್ರೋಲ್ ಮಾಡುವಂಥದ್ದು. ಇದು ಎಲ್ಲ ಕಂಪನಿಗಳಿಗೂ ಒಂದೇ ನಾರ್ಮ್ಸ್ ಕೊಟ್ಟಿದೆ. ಆ ಕಂಪನಿಗೆ ಬೇರೆ, ಈ ಕಂಪನಿಗೆ ಬೇರೆ ಇಲ್ಲ. ಅವರ ಡೈರೆಕ್ಷನ್ ಅಲ್ಲಿ ಇವರೆಲ್ಲ ಕೆಲಸ ಮಾಡಬೇಕು. ಪ್ರೀಮಿಯಂ ವೇರಿಯೇಷನ್ ಇರ್ತದೆ, ಸರ್ವಿಸ್ ವೇರಿಯೇಷನ್ ಇರ್ತದೆ, ಅದು ಬೇರೆ ಬೇರೆ ಇರ್ತದೆ. ಪಾಲಿಸಿಗಳು ಬೇರೆ ಬೇರೆ ಇರ್ತದೆ, ವೆರೈಟಿಗಳು. ಈಗ ನಮ್ಮಲ್ಲಿದ್ದು ಆಚೆಗೆ ಇರೋದಿಲ್ಲ, ಆಚೆಗೆ ಇನ್ನೊಂದು ಕಂಪನಿ ಇರೋದಿಲ್ಲ, ಹಾಗೂ ಇರ್ತದೆ. ಆದರೆ ಅವರು ಆ ರೂಲ್ಸ್ ಅವ್ರದ್ದು ಹೀಗೆ ಕೊಡಬೇಕು, ಇಷ್ಟೇ ಕೊಡಬೇಕು, ಹಾಗೆ ಕೊಡಬೇಕಂತೆಲ್ಲ ರೂಲ್ಸ್ ಇದೆ. ಆ ರೂಲ್ಸನ್ನೇ ಇವರು ಮಾನದಂಡವಾಗಿ ತಗೊಳ್ತಾರೆ ಎಲ್ಲ ಕಂಪನಿಗಳು. ಇನ್ನು ಇದರಲ್ಲಿ ನಿಮಗೆ ಸ್ಥಳೀಯವಾಗಿ ಪೊಲೀಸ್ ಸ್ಟೇಷನ್ ಇದೆ, ಏನಾದರೂ ಕ್ಲೇಮಿಗೆ ತಕರಾರಾದರೆ ಕೋರ್ಟ್ ಇದೆ. ಇದೆಲ್ಲ ಸಣ್ಣ ಸಣ್ಣ ಅಮೌಂಟಿಗೆ ಇಲ್ಲೆಲ್ಲ ಆಗ್ತದೆ. ಇನ್ನು ಬಳಕೆದಾರ ವೇದಿಕೆಗೆ ಹೋಗ್ತಾರೆ ಜನ. ಇನ್ನು ನೆಕ್ಸ್ಟ್ ಬರುತ್ತೆ ಜಿಲ್ಲಾ ವೇದಿಕೆ ಅಂತಿದೆ, ನೆಕ್ಸ್ಟ್ ಬರುತ್ತೆ ರಾಜ್ಯ ವೇದಿಕೆ ಅಂತ ಬರ್ತದೆ, ಆಮೇಲೆ ಬರುತ್ತೆ ಸೆಂಟ್ರಲ್ ಬರುತ್ತೆ, ಆಮೇಲೆ ಬರುತ್ತೆ ಅಂಬುಡ್ಸ್ಮನ್ ಅಂತಿದ್ದಾರೆ ಇದಕ್ಕೆಲ್ಲ. ಅಲ್ಲಿಗೆ ನೀವು ಇದು ಕೊಟ್ಟರೆ ಅಂದರೆ 50 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅಂಬುಡ್ಸ್ಮನ್ನಿಗೆ ಹೋಗ್ತಾರೆ. ಸಣ್ಣ ಸಣ್ಣ ವ್ಯಾಲಿಗೆಲ್ಲ ಇಲ್ಲೇ ಇತ್ಯರ್ಥ ಆಗ್ತದೆ. ಅಂಬುಡ್ಸ್ಮನ್ ಅಂದ್ರೆ ಅಂಬುಡ್ಸ್ಮನ್ ಅಂತ ಹೇಳಿದ್ರೆ ಒಂದು ಸಂಸ್ಥೆಯ ಒಂದು ಎಂತ ಹೇಳ್ತಾರೆ ಅದಕ್ಕೆ, ಒಂದು ಕಾವಲು ಸಮಿತಿ ಅಂತ ಒಂದು ಇನ್ಸೂರೆನ್ಸ್ಗೆ ಇರುವಂಥದ್ದು ಕಾವಲು ಸಮಿತಿ. ಅಂಬುಡ್ಸ್ಮನ್ ಎಲ್ಲದಕ್ಕೂ ಇದೆ. ಇವನು ಬ್ಯಾಂಕಿಂಗ್ ಕ್ಷೇತ್ರಕ್ಕೂ ಅಂಬುಡ್ಸ್ಮನ್ ಇದೆ. ಬ್ಯಾಂಕಿಂಗಿನ ತಕರಾರು ಅಲ್ಲಿ ಕೊಡಬೇಕು, ಎಲ್ಲ ಇದರಲ್ಲಿಯೂ ಅಂಬುಡ್ಸ್ಮನ್ ಅಂತ ಇರ್ತದೆ. ಹಾಗೆ ಇನ್ಸೂರೆನ್ಸ್ನಲ್ಲಿ ಅಂಬುಡ್ಸ್ಮನ್ ಅಂತಿದೆ. ಅಲ್ಲಿ ನಮ್ಮ ವ್ಯಾಜ್ಯವನ್ನು ಅವರಿಗೆ ವರ್ಗಾಯಿಸಿದ್ರೆ ಅವರು ಅದನ್ನು ಇತ್ಯರ್ಥ ಮಾಡ್ತಾರೆ. ಅಲ್ಲಿ ನ್ಯಾಯ ನೀತಿ ನೋಡ್ತಾರೆ, ಎಲ್ಲವನ್ನೂ ಕೊಡ್ತಾರಂತಲ್ಲ. ಯಾಕಂದ್ರೆ ಅಲ್ಲಿ ಕಂಪನಿಗಳು ಕ್ಲೇಮ್ ಕೊಡೋದನ್ನ ತಡ ಮಾಡುವಂಥದ್ದು ಅಥವಾ ಅಂಡರ್ ಇನ್ಸೂರೆನ್ಸ್ ಅಂತ ಕಡಿಮೆ ಕೊಡುವಂಥದ್ದು, ಇನ್ನು ಕ್ಲೇಮ್ ಕೊಡದೆ ರಿಜೆಕ್ಟ್ ಮಾಡುವಂಥದ್ದು ನಡೀತದೆ. ಅದು ಸರಿಯಾದ ಕಾರಣವನ್ನು ಇನ್ಸೂರೆನ್ಸ್ ಕಂಪನಿ ಕೊಡಬೇಕು. ಅದು ನಾವು ಆಯಾ ಇದರಲ್ಲಿ ಹೇಳ್ತೀವಿ. ನಾವು ಹೆಲ್ತ್ ಇನ್ಸೂರೆನ್ಸ್ ನಲ್ಲಿ ಯಾವ ಸಂದರ್ಭದಲ್ಲಿ ಕ್ಲೇಮ್ ಕೊಡುವುದಿಲ್ಲ ಮತ್ತೆ ಕಡಿಮೆ ಕೊಡ್ತದೆ. ಹಾಗೆ ವೆಹಿಕಲ್ ಇನ್ಸೂರೆನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಫುಲ್ ಸಿಗುತ್ತಂತ ನೀವು ಎಣಿಸ್ಕೊಳ್ಳಂಗಿಲ್ಲ. ನಿಮಗೆ ಹೊಸ ಹಾಕಿದ ಐಟಮ್ಗೆ ಅರ್ಧನೇ ಕೊಡೋದು. ಹೊಸ ನೀವು ಬೇರೆ ಬೇರೆ ಫಿಕ್ಸ್ ಮಾಡ್ತೀರಲ್ಲ, ಅದಕ್ಕೆ ಅರ್ಧ ಕೊಡೋದು. ಒಂದು 50,000ದಲ್ಲಿ 30,000 ರೂಪಾಯಿ ಹೊಸ ಐಟಮ್ ಇದ್ರೆ ನಿಮ್ಗೆ ಸಿಕ್ಕೋದು 15,000. ಇನ್ನು 20,000 ಲೇಬರ್ಲಿ ಫುಲ್ ಕೊಡ್ತಾರೆ. ಹೀಗೆ ಆ ಥರದಲ್ಲಿ ಆಗ ನಾವು ಫುಲ್ಲು 50 ಸಿಕ್ಕಬೇಕು ಅಂತ ನಿರೀಕ್ಷೆ ಮಾಡುವಂಗಿಲ್ಲ. ಆದರೆ ಈಗೆಲ್ಲ ಕೆಲವು ಟೈಅಪ್ ಎಲ್ಲ ಆಗಿ ಕೆಲವು ಇದು ಆಗ್ತಾ ಇದೆ, ಫುಲ್ ಅವರೇ ಮಾಡಿ ಕೊಡ್ತಾರೆ. ಆದರೆ ನಮ್ಮದು ಒಂದು ಐಡಿಯಾ ಆ್ಯಸ್ ಎ ಜನರಲ್ ಪಬ್ಲಿಕ್ ಆಗಿ ನಾನು ಮಾತಾಡೋದು, ಅದು ಕಂಪನಿಯವರಿಗೆ ಹೋಗಬೇಕು ಈ ವಿಷಯ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಏನಾಗಬೇಕಂತ ಹೇಳಿದ್ರೆ, ಮುಂದೆ ಯಾವುದೇ ಒಂದು ಆಕ್ಸಿಡೆಂಟ್ ಆದರೆ ನಮಗೆ ಕಾರಣ ಅಥವಾ ವೆಹಿಕಲ್ನ ಮಾಲಕ ಇನ್ಫಾರ್ಮೇಶನ್ ಕೊಡೋದು ಕೆಲಸ ಮಾತ್ರ ಇರಬೇಕು, ಒಂದು ಏಜೆಂಟಿಗೆ, ಒಂದು ಕಂಪನಿಗೆ. ನೆಕ್ಸ್ಟ್ ಅವ್ರೇನು ಮಾಡಬೇಕು, ಕಂಪನಿಯವರು ಅವರ ಒಂದು ಟೈಅಪ್ ಇರುವ ಗ್ಯಾರೇಜ್ಗಳಿಗೆಲ್ಲ ಫೋನ್ ಮಾಡಿ ಅಥವಾ ಯಾವುದೇ ರೀತಿಯಲ್ಲಿ ಹೇಳಿ, ಇಂಥ ಕಡೆಯಲ್ಲಿ ವೆಹಿಕಲ್ ಇದೆ ಹೋಗಿ ನೋಡಿ ಅದನ್ನು ನೀವು ಮೊದಲಿನ ಹಾಗೆ ರಿಪೇರಿ ಮಾಡಿ ಕೊಡ್ಲಿಕ್ಕೆ ಎಷ್ಟಾಗ್ತದೆ ಕೊಟೇಶನ್ ಕೊಡಿ ಅಂತ ಅವ್ರು ತಗೋಬೇಕು. ಒಂದು 10 ಕಂಪನಿ ಬರ್ತವೆ, 10 ಗ್ಯಾರೇಜ್ನವರು ಬರ್ತಾರೆ. ಎಲ್ಲರೂ ಒಂದೊಂದು ರೇಟ್ ಕೊಡ್ತಾರಲ್ಲ, ನಾನು 50ಕ್ಕೆ ಮಾಡ್ತೇನೆ, ನಾನು 60ಕ್ಕೆ ಮಾಡ್ತೇನೆ, 40ಕ್ಕೆ ಕೊಡ್ತಾನೆ, 30ಕ್ಕೆ ಇದನ್ನು ಕೊಡ್ತಾರೆ. ಇವ್ರು ಯಾರು ಅತಿ ಕಡಿಮೆಯಲ್ಲಿ ಸರಿಯಾಗಿ ಮಾಡ್ತಾರೆ ಅವ್ರಿಗೆ ಅದನ್ನು ಕೊಡಬೇಕು. ಅದು ಅವನ ಜವಾಬ್ದಾರಿ ಆಗಬೇಕು. ಆದ್ರೆ ಅವನೇ ಕಾರನ್ನು ವೆಹಿಕಲ್ ತಕೊಂಡು ಹೋಗಿ ರಿಪೇರಿ ಮಾಡಿ ಕಂಪನಿಗೆ ತಂದು ಕೊಡಬೇಕು. ಒಂದು. ಎರಡನೇದು, ಬೇಕಾದ್ರೆ ಇವ್ರು ಕೊಡೋದ್ರಲ್ಲಿ ಬೇಕಾದ್ರೆ ಮೊದಲೇ ಹೇಳಿರ್ಲಿ ನಮಗೆ, ನಾವು ಕೊಡೋದು 80%, 70%. ಆಗ ನಾವು ಒಂದು ಸ್ಟ್ಯಾಂಡ್ ಆಗ್ತೇವೆ. 1 ಲಕ್ಷ ಬಿಲ್ ಆದ್ರೆ 70,000 ಮಾತು ಸಿಗುತ್ತೆ, 30,000 ನಾನು ಕೊಡಿ. ಇಲ್ಲ, ಈಗ ಹಾಗಲ್ಲ. 1 ಲಕ್ಷ ಬಿಲ್ ಅವ್ರು ಎಷ್ಟು ಕೊಡ್ತಂತೆ ಗೊತ್ತಾಗಲ್ಲ ನಮಗೆ. ನಾವು ಫುಲ್ ಕೊಟ್ಟು ರಿಪೇರಿ ಮಾಡಿ ತರ್ತೀವಲ್ಲ, ಆಮೇಲೆ ಇವ್ರು ಕೊಡೋದು 30,000, 40,000. ನಿಜ ನಿಜ. ಆಗ ನಿಮ್ಗೆ ಏನೋ ಅಷ್ಟು ಜಗಳ ಗಲಾಟೆ ನಡೀತದೆ. ಅದಕ್ಕೆ ನಮಗೆ ಮೊದಲೇ ಗೊತ್ತಿದ್ರೆ ಎಷ್ಟೇ ಬರಲಿ ಕ್ಲೈಮು, ನಾವು ನಿಮ್ಗೆ ಕೊಡೋದು 75%. ಆಗ ನಾವು ರೆಡಿ 20,000 ರೆಡಿ ಮಾಡಿ ರೆಡಿ ಆಗಿರ್ತೇವೆ. ಮತ್ತು ಅವ್ರು ಸಹ ಜಾಸ್ತಿ ಹಾಕೋದಿಲ್ಲ. 5-6 ಕಡೆಯಲ್ಲಿ ಕೊಟೇಶನ್ ಬಂದ್ರಿಂದ ಸ್ವಲ್ಪ ಆಗ ಕಾಂಪಿಟೇಷನ್ ಬರ್ತದೆ. ನನಗೆ ಸಿಕ್ಬೇಕಾದ್ರೆ ಕಡಿಮೆ ಕೊಡ್ಬೇಕು ನಾನು ಕೊಟೇಶನ್ ಅಂತ ಅಲ್ವಾ. ಈಗ ಏನಾಗಿದೆ ಅಂದರೆ, ಒಂದು ಸಣ್ಣ ಸ್ಕ್ರೂಗೆ 1 ರೂಪಾಯಿ ಇದ್ರೆ 10 ರೂಪಾಯಿ ಹಾಕ್ತಾರೆ. ಅನಾವಶ್ಯಕ ಡೋರ್ ಒಂಚೂರು ಸ್ಕ್ರಾಚ್ ಡೆಂಟ್ ಆದದ್ದು ಇದು ಹೊಸತೆ ಹಾಕಿ ಬಿಡುವ ಅಂತ ಹೇಳಿ. ಮೊದಲು ಇನ್ನೊಂದಿತ್ತು, ಈ ಹಳೆ ಇದುಂಟಲ್ಲ ನಿಮ್ಮ ಹಳೆ ವಸ್ತುಗಳು, ಅದನ್ನೆಲ್ಲ ತಂದು ಇಲ್ಲಿ ಕೊಡ್ತಿದ್ರು. ಮೊದಲು ನಾನು ನೋಡ್ತಿದ್ದ ಹಾಗೆ ಒಂದು 10 ವರ್ಷದ ಹಿಂದೆ ಇನ್ಸೂರೆನ್ಸ್ ಕಂಪನಿ ರಾಶಿ ಹಾಕ್ಬೇಕಿತ್ತು. ಅವರು ಟ್ಯಾಂಕಿ, ಡೋರ್, ಮಡ್ಗಡ್ ಎಲ್ಲ ತಂದು ಹಾಕ್ತಿದ್ರು. ಅದನ್ನ ಸಾಲ್ವೇಜ್, ಅದನ್ನ ಇನ್ಸೂರೆನ್ಸ್ ಕಂಪನಿಯವರು ಯಾರು ಗುಜರಿಯವರಿಗೆ ಕರೆದು ಅದು ಇಷ್ಟು ದುಡ್ಡು ಬರ್ತಿತ್ತು ಇನ್ಸೂರೆನ್ಸ್ ಕಂಪನಿಗೆ. ಈಗ ಅದಿಲ್ಲ, ಎಲ್ಲ ಗ್ಯಾರೇಜ್ನವರಿಗೆ. ಅದು ಅಲ್ಲಿ ಗ್ಯಾರೇಜ್ನವರಿಗೆ ಒಂದ್ ಕಡೆಯಿಂದ ಆ ಚಾರ್ಜ್ ಸಿಕ್ಕಾಪಟ್ಟೆ ಮಾಡಿರ್ತಾರೆ ಅವರು. ಇನ್ನೊಂದು ಇದು ಸಾಲ್ವೇಜ್ ಅವರಿಗೆ ಅಲ್ಲ, ಅದನ್ನ ಅವ್ರು ವರ್ಷಕ್ಕೊಮ್ಮೆ ಮಾರಿ ದುಡ್ಡು ಮಾಡ್ತಾರೆ. ಅಂದ್ರೆ ಅದು ಆಕ್ಚುಲಿ ನಾವು ತಗೊಳ್ಬೇಕು, ನಾವು ತಗೊಂಡಂತ ಮಾಡೋದು, ತಗೊಂಡು ಅದನ್ನ ನೋಡ್ಬೇಕು, ಅದೊಂದು ಕೆಲಸ ಅಲ್ಲ. ತಗೊಂಡು ನಾವು ಯಾರಿಗೆ ಕೊಡೋದು ಅದನ್ನ? ಅವರಿಗಾದ್ರೆ ಏನಾದ್ರು ಲಿಂಕ್ ಇರುತ್ತೆ, ಕೊಡ್ತಾರೆ. ಅಂದ್ರೆ ಇದು
ಗ್ಯಾರೇಜ್ನಲ್ಲಿ ಸಿಟ್ಟು ಬರ್ಬೋದು ಹೇಳಿದರೆ, ಆದರೂ ನಿಜ ಈ ಥರ ಇದೆ. ಹಾಗೆ ಅವ್ರು ಬಿಡ್ಬೇಕು ಸ್ವಲ್ಪ. ಮತ್ತೆ ನಿನ್ನೆ ಆ ಪಾರ್ಟಿ ಹಾಗೆ ಆಯಿತು ನಾನು ಹೇಳಿದಾಗ, ಶೋರೂಮ್ ಅವರು 85,000 ಹೇಳಿದ್ರಂತೆ, ಹಾ ಅದು ಹೊರಗಡೆ 50,000 ಆಯ್ತು ಈಗ. ಅಂದರೆ ಎಲ್ಲಿವರೆಗೆ ವೇರಿಯೇಷನ್ ನೋಡಿ. ಅಂದರೆ ಇನ್ಸೂರೆನ್ಸ್ ಸಿಗ್ತದೆ, 80,000 ನೀವು ಕೊಡಿ, ನಾನು ಮಾಡಿ ಕೊಡ್ತೇನೆ. ಕಡೆಗೆ ಕೊಡೋದು ಕಂಪನಿ 50-40 ಅಷ್ಟೇ ಕೊಡೋದು. ಅದೇ ಪ್ರೈವೇಟ್ನ ಹೊರಗಿನವ್ರು 50ಕ್ಕೆ ಮಾಡ್ತೇನೆ ಅಂತ ಹೇಳಿದ್ರಂತೆ, ಈಗ ಅವ್ರು ತಗೊಂಡ್ರು ಅದನ್ನೀಗ. ಹಾಗಾಗಿ ಇವತ್ತು ನೀವು ಒಂದೇ ಕಡೆ ಯಾವುದೇ ವ್ಯಾಪಾರ ಇರಲಿ ಏನೇ ಇರಲಿ ಒಂದೇ ಕಡೆ ಕೇಳಿ ವ್ಯಾಪಾರ ಮಾಡೋಂಗಿಲ್ಲ ಈಗ. ಆ ಚರ್ಚೆ ಬೇಕಂತ ಜಾಸ್ತಿ ಹೇಳ್ತಾರೆ, ನೀವು ಚರ್ಚೆ ಮಾಡಿದ್ರೆ ಕಡೆ ಮಾಡ್ತಾರೆ. ಯಾವುದೇ ಅಂಗಡಿ ಹೋಗಿ ನೀವು ಟೊಮೆಟೊ 1 ಕಿಲೋ ಕೊಡಿ, ಅದೊಂದು ಕೊಳ್ಳ ನಾವು ಹೇಳಿದ್ದ ರೇಟ್ ಹಾಕಿದ್ದೆ ಹಾಕೊಂಡು ಬರ್ತದೆ, ಯಾರು ಕೇಳೋದಿಲ್ಲ. ಅದೇ ನೀವು ಕೇಳಿದಿರಾ ಕೂಡಲೇ ಆಲೋಚನೆ ಮಾಡಿ, ಇವನಿಗೆ ಗೊತ್ತಿದೆ ಅಂತ ಕೂಡಲೇ 50-40 ಕೊಡ್ತೇನೆ ಅಂತ, 45ಕ್ಕೆ ಕೊಡ್ತೇನೆ ಅಂತ. ಹಾಗೆ ಇವತ್ತು ಎಲ್ಲ ಕಡೆಯಲ್ಲಿ ಚರ್ಚೆ ಕಾಮನ್ ಆಗಿದೆ ಈಗ, ಬಟ್ಟೆ ಅಂಗಡಿಯಲ್ಲೂ ಕಾಮನ್ ಆಗಿದೆ, ಗೊತ್ತಲ್ಲ ನಿಮಗೆ. ಹೌದು, ನೀವು ಚರ್ಚೆ ಮಾಡಿದ್ರೆ ನಿಮ್ಗೆ 1,000 ಸೀರೆಗೆ, ನೀವು ಚರ್ಚೆ ಮಾಡಿ 500ಕ್ಕೆ ಸಿಗುತ್ತಾ ಸೀರೆ, ಆ ಥರ ಆಗಿದೆ ಈಗ. ಈಗ ಪ್ರೀಮಿಯಂ ರಿಟರ್ನ್ ಇದೆಯಾ, ಇದೊಂದು ಪ್ರಶ್ನೆ. ಸಾಮಾನ್ಯವಾಗಿ ಪ್ರೀಮಿಯಂ ರಿಟರ್ನ್ ಅದು LICಲಿ ಮಾತ್ರ, ಲೈಫ್ ಇನ್ಸೂರೆನ್ಸಲ್ಲಿ ಮಾತ್ರ ರಿಟರ್ನ್ ಅಂತಿದೆ. ಈ ಜನರಲ್ ಇನ್ಸೂರೆನ್ಸಲ್ಲಿ ವೆಹಿಕಲಲ್ಲಾಗಲಿ ಹೆಲ್ತ್ ಇನ್ಸೂರೆನ್ಸ್ ರಿಟರ್ನ್ ಇಲ್ಲ. ಇದೊಂಥರ ಲಾಟ್ರಿ ತಗೊಂಡಂಗೆ, ನೀವೊಂದು ಲಾಟ್ರಿ ತಗೊಳ್ತೀರಾ, 100 ರೂಪಾಯಿ ಟಿಕೆಟ್ಗೆ 1 ಕೋಟಿ ಬಹುಮಾನ. ಅಲ್ಲಿ ಲಕ್ಕಿದ್ದ ಯಾರೋ ಒಂದು 10 ಜನಕ್ಕೆ ಅವರು ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತು ಸಮಾಧಾನಕಾರ ಅಂತ ಹಂಚ್ತಾರೆ. ಉಳಿದ 1,000 ಜನ ತಗೊಂಡಿರ್ತಾರೆ ಟಿಕೆಟ್, 990 ಜನ ಟಿಕೆಟ್ ಹರಿದು ಬಿಸಾಡಬೇಕು ಅಲ್ವಾ? ರಿಟರ್ನ್ ಇದೆಯಾ ನಿಮ್ಮ 100 ರೂಪಾಯಿ? ಇಲ್ಲ. ಅಲ್ಲಿ ಲಕ್ಕಿದ್ದವನಿಗೆ ಸಿಗುತ್ತೆ. ಇಲ್ಲಿ ಉಲ್ಟಾ, ಬ್ಯಾಡ್ ಲಕ್ಕಿದ್ದವನಿಗೆ ಸಿಗ್ತದೆ. ಯಾರಿಗೆಲ್ಲ ಜ್ವರ ಬಂತು, ಯಾರಿಗೆಲ್ಲ ಪೆಟ್ಟಾಯಿತು, ಲಕ್ಕಿದ್ದವನಿಗೆ ಏನು ಸಿಗಲ್ಲ ಇಲ್ಲಿ. ಈಗ ನೀವು ಲಕ್ಕಿ, ನಿಮ್ಮ ಕಾರಿಗೆ ಏನಾಗಲಿಲ್ಲ, ದಿನಕ್ಕೆ 1,000 ಕಾರ್ ಇನ್ಸೂರೆನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ 1,000 ಕಾರಿಗೆ ಇವತ್ತು ಇನ್ಸೂರೆನ್ಸ್ ಆಗ್ತದೆ 1 ವರ್ಷ ಅವಧಿಗೆ. 1 ಕೋಟಿ ರೂಪಾಯಿ ಇವರ ಹತ್ರ ಒಟ್ಟಾಗಿದೆ ಈಗ ಕಂಪನಿ ಹತ್ರ. ಆ ದಿನದ್ದು, ಒಂದು ದಿನದ್ದು ಆ ಕಾರ್ಯದ ಮಾತ್ರ ಕೊಡೋಣ, ಬೇರೆ ವೆಹಿಕಲ್ ಎಲ್ಲ ಬೇರೆ ಬರ್ತದೆ. ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ ಇನ್ಸೂರೆನ್ಸ್ ಕಂಪನಿಯಲ್ಲಿ. 1 ಕೋಟಿ ರೂಪೀಸ್ ಇವತ್ತು ಬಂತು ಕಂಪನಿಗೆ ಇಡೀ ನಮ್ಮ ರಾಜ್ಯದಲ್ಲಿ. 100 ವೆಹಿಕಲ್, 100 ಕಾರ್ ಅಂತ ತಿಳ್ಕೊಳ್ಳೋ, 1 ವರ್ಷಕ್ಕದ ಅವಧಿ. ಅದರಲ್ಲಿ ಒಂದು 10 ಕಾರಿಗೆ ಏನಾದ್ರು ಆಗ್ಬೋದು 1 ವರ್ಷದ ಅವಧಿಯಲ್ಲಿ. ಅಲ್ಲಿ 1 ಕೋಟಿ ಕಲೆಕ್ಷನ್ ಆಗಿದೆ, ಒಂದು 50-60 ಲಕ್ಷದಲ್ಲೇ ಮುಗಿದ್ರೆ 40 ಲಕ್ಷ ಲಾಭ ಇವರಿಗೆ. ಅದು ರಿಸರ್ವ್ ಫಂಡ್ ಅಲ್ಲಿ ಇಡ್ತಾರೆ. ಲಾಭ ಅಂತ, ಇದು ಲಾಭ ನಷ್ಟದ ವ್ಯವಹಾರ ಅಲ್ಲ. ಇನ್ಸೂರೆನ್ಸ್ ಅಂದ್ರೆ ವ್ಯವಹಾರ, ಅಂಗಡಿ ಎಷ್ಟು ಲಾಭ ಸಿಗುತ್ತೆ ಅಂತ ಕೇಳುವಂಗಿಲ್ಲ. ನೀವು ಕಟ್ಟಿದ್ದು ಬರೀ 5,000 ಆದರೆ ನಾಳೆ 50,000 ಬಂದರೂ ಕೊಡ್ಬೇಕು ಅವರು. ಇನ್ಸೂರೆನ್ಸ್ ಅಂದ್ರೆ ಒಂದು ಕಾಂಟ್ರಾಕ್ಟ್ ಅದು. ಇನ್ಶೂರ್ಡ್ ಮತ್ತೆ ಇನ್ಶೂರರ್ ಅಂತ. ಇನ್ಶೂರರ್ ಅಂದ್ರೆ ಇನ್ಶೂರ್ ಕೊಡುವನು, ಇನ್ಶೂರ್ಡ್ ಅಂದ್ರೆ ನಾವು ಇನ್ಶೂರ್ಡ್ ಪರ್ಸನ್ಸ್. ನಮಗೂ ನಿಮಗೂ ಕಾಂಟ್ರಾಕ್ಟ್, ಒಂದು ಬಾಯಿ ಮಾತಿನ ಒಪ್ಪಂದ ಇತ್ತು ಮೊದಲೆಲ್ಲ. ಆಗ ಅದು ವಾಯ್ಡ್ ಆಗ್ತಿತ್ತು, ಜನ ತಪ್ಪಿಸ್ಕೊಳ್ತಿದ್ರು, ನಾನು ಅಷ್ಟು ಕೊಡ್ತೆ ಹೇಳಿ. ಅದಕ್ಕೆ ಈಗ ಇದೆಲ್ಲ ಆಗಿ, ರೆಗ್ಯುಲೇಟರಿ ಬೋರ್ಡ್ ಎಲ್ಲ ಆಗಿ, ಕಾನೂನು ಅದೆಲ್ಲ ಬಂದು ಈಗ ತಪ್ಪಿಸ್ಕೊಳ್ಲಿಕ್ಕಿಲ್ಲ. ಈಗ ಎಲ್ಲ ನಿಮಗೆ ಪಾಲಿಸಿ ಬಾಂಡಲ್ಲಿ ಕೊಡಬೇಕು, ರೈಟಿಂಗಲ್ಲಿ ಕೊಡಬೇಕು, ಯಾರು ತಪ್ಪಿಸ್ಲಿಕ್ಕಿಲ್ಲ. ಕೋರ್ಟು ಕಾನೂನು ಎಲ್ಲ ಇದೆ ಈಗ. ಹಾಗಾಗಿ ಯಾರಿಗೂ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಇನ್ಸೂರೆನ್ಸ್ ಮಾಡುವಾಗ ಪ್ರತಿಯೊಂದು ಕೇಳಿ ಮಾಡಿದ್ರೆ ತಲೆ ಬಿಸಿ ಇಲ್ಲ. ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯದಲ್ಲಿ ಜಗಳ ತಕರಾರೆಲ್ಲ ಬರ್ತದೆ. ಹಾಗಾಗಿ ಪ್ರೀಮಿಯಂ ರಿಟರ್ನ್, ರಿಟರ್ನ್ ನಾನು ಅದೇ ಹೇಳ್ತಾ ಇದ್ದೆ. ಯಾವುದೇ ಇದರಲ್ಲಿ ರಿಟರ್ನ್ ಅಂತಿಲ್ಲ. ನಿಮ್ಗೆ ತೊಂದರೆ ಆದರೆ ಪರಿಹಾರ, ತೊಂದರೆ ಆಗಲಿಲ್ಲ ನೀವು ಖುಷಿ ಪಡ್ಬೇಕು. ನನಗೇನು ಆಗಿಲ್ಲ, ನನಗೆ ಜ್ವರ ಬರಲಿಲ್ಲ, ನನಗೇನು ಆಪರೇಷನ್ ಬರಲಿಲ್ಲ, ನನ್ನ ಕಾರಿಗೋ ವೆಹಿಕಲ್ಗೆ ಏನು ಪೆಟ್ಟಾಗಲಿಲ್ಲ ಅಂತ ನೀವು ಖುಷಿ ಪಡ್ಬೇಕು. ಆದರೆ ಬೋನಸ್ ಅಂತ ಕೊಡ್ತಾರೆ. ನಿಮ್ಮ ಇದರಲ್ಲಿ ಕ್ಲೇಮ್ ಆಗದೇ ಇದ್ರೆ ಈ ವರ್ಷದಲ್ಲಿ ವೆಹಿಕಲ್ ಇರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಇರ್ಬೋದು, ನಿಮಗೆ ಬೋನಸ್ ಆ್ಯಡ್ ಆಗುತ್ತೆ. ಹೆಲ್ತ್ ಇನ್ಸೂರೆನ್ಸ್ನಲ್ಲಿ ಒಂದೊಂದರಲ್ಲಿ ಒಂದೊಂದು ಥರ ಪರ್ಸೆಂಟೇಜ್ ಇದೆ. ಒಂದು ಪಾಲಿಸಿಯಲ್ಲಿ 5% ಮಾತ್ರ ಆ್ಯಡ್ ಆಗುತ್ತೆ. 5 ಲಕ್ಷ ಪಾಲಿಸಿಯಲ್ಲಿ 25,000 ಆ್ಯಡ್ ಆಗುತ್ತೆ ಕ್ಲೇಮ್ ಇಲ್ಲ ಅಂದರೆ. ಇನ್ನೊಂದಿದೆ, ಅದರಲ್ಲಿ ಇನ್ನೊಂದು ವೆರೈಟಿ ಇದೆ, 5 ಲಕ್ಷದೇ ಪಾಲಿಸಿ, ಅದಕ್ಕೆ 1.25 ಲಕ್ಷ ಆ್ಯಡ್ ಆಗುತ್ತೆ. ಅಂದರೆ ತುಂಬ ಸೂಪರ್ ಅದು. ಅಂದರೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ. ಹಾಗಾಗಿ 1.25 ಲಕ್ಷ 6 ಕಾಲ ಆಯಿತು ಬರೋ ವರ್ಷ. ನೆಕ್ಸ್ಟ್ ಇಯರು 7.5 ಆಯಿತು, 8.25 ಆಯಿತು, 10 ಆಯಿತು. ಅಂದರೆ ಡಬ್ಬಲ್ ಆಗೋವರೆಗೆ ಇರ್ತದೆ, ನಿಮ್ಮ ಹಣ ಡಬ್ಬಲ್ ಆಗತ್ತೆ ಅಷ್ಟೇ. ಇವನ್ ನಿಮ್ಮ ಇದರಲ್ಲಿ ಬೋನಸ್ ಇದೆ, ಯಾವುದರಲ್ಲಿ ನೋ ಕ್ಲೈಮ್ ಬೋನಸ್ ಅಂತ ಬರ್ತದೆ, ಕಾರಲ್ಲಿ, ಸ್ಕೂಟ್ರಲ್ಲಿ. ಅದು ಕೆಲವರಿಗೆ ವಿಷಯ ಗೊತ್ತಿಲ್ಲ. ಫಸ್ಟ್ ತಗೊಳ್ಳುವಾಗ ನಿಮ್ಗೆ 20% ಇರುತ್ತೆ, ಆಮೇಲೆ 10, ಹಾಗೆ 5 ಆಗಿ ನಿಮ್ದು 50% ಆ್ಯಡ್ ಆಗುತ್ತೆ, ಬೋನಸ್ ಅಂತ ಇರುತ್ತೆ. ಈಗ ನೀವು ಕಾರ್ ನಾಳೆ ಸೇಲ್ ಮಾಡ್ತೀರ ಅಂತ ತಿಳ್ಕೊಳ್ಳಿ, ಆಗ 50% ಬೋನಸ್ ಇದ್ರೆ ನೀವು ಇನ್ನೊಂದು ಕಾರ್ ತಗೊಳ್ಳುವಾಗ ಅದು ಬೋನಸ್ ನಿಮ್ಗೆ ಸಿಗ್ತದೆ. ಅದು ಗೊತ್ತಿಲ್ಲ ಕೆಲವರಿಗೆ. ನೀವೊಂದು ಹೊಸ ಕಾರ್ ತಗೊಳ್ತೀರಾ, ಮೊದಲಿನ ಕಾರ್ ನಾನು ಕೊಟ್ರಿ, ಹೊಸ ಕಾರಿಗೆ ಈಗ ಒಂದು 5 ಲಕ್ಷ ಅಂತ ಹೇಳ್ಕೊಳ್ಳೋ, ಇನ್ಸೂರೆನ್ಸ್ ಅಲ್ಲಿ ಒಂದು 60,000 ಹಾಕಿರ್ತಾರೆ ಅವ್ರು ಪ್ರೀಮಿಯಂ. ಇಲ್ಲಿ 50% ಬೋನಸ್ ಇದೆಯಲ್ಲ, ಅಲ್ಲಿ ನಿಮ್ಗೆ ಆಕ್ಚುಲಿ 60,000 ಕೊಡ್ಲಿಕ್ಕಿಲ್ಲ, ನೀವು ಕಡಿಮೆ ಆಗತ್ತೆ ನಿಮ್ಗೆ. ಅದು ಮಾಡ್ತಾ ಇಲ್ಲ ಜನ ಇವತ್ತು, ನಮ್ಗೆ ಗೊತ್ತೇ ಇಲ್ವಾ? ಗೊತ್ತಿಲ್ಲ ಕೆಲವರಿಗೆ. ಅದಿದೆ, ತಗೊಳ್ಲಿಕ್ಕೆ ಆಗ್ತದೆ. ಆದರೆ ಒಂದು ಕಂಡೀಷನ್ ಇದೆ, ನಾನು ಕಾರನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ನೀವು ಕೊಟ್ಟ ಕಾರ್ ನಿಮ್ಮ ಹೆಸರಲ್ಲಿ ನಾನು ಓಡಿಸ್ಲಿಕ್ಕಿಲ್ಲ, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹಾಗಿದ್ದರೆ ಕೊಡ್ತಾರೆ ಅಲ್ಲಿ. ಇದದು ಮತ್ತೆ ಮನಿ ರಿಟರ್ನ್ ವಿಷಯದಲ್ಲಿ LICಲಿ ಇದು ಕಾನ್ಸೆಪ್ಟೇ ಮನಿ ರಿಟರ್ನ್. ಅಲ್ಲಿ ಒಂದಿದೆ ಟರ್ಮ್ ಪ್ಲಾನ್ ಅಂತ ಒಂದು ಬರ್ತದೆ, ಅದು ರಿಟರ್ನ್ ಇಲ್ಲ. ಅಲ್ಲಿ ನೀವು ಒಂದು ಹಣ ಅಲ್ಲಿ 2 ವೆರೈಟಿ ಇದೆ ಮಾತ್ರ, ರಿಟರ್ನ್ ಇದೆ, ವಿದೌಟ್ ರಿಟರ್ನ್ ಇದೆ. ರಿಟರ್ನ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಇದೆ ಪ್ರೀಮಿಯಂ. ಅಲ್ಲಿ ಏನಂತ ಹೇಳಿದ್ರೆ, ನೀವು ಉದಾಹರಣೆಗೆ ಈಗ ನಿಮಗೆ 1 ಲಕ್ಷ ರೂಪಾಯಿ ಅಂತ ಕೊಡ್ತಾರೆ, ವರ್ಷಕ್ಕೆ 1 ಲಕ್ಷ ಕೊಡುವಂತ ಒಂದು ಬರ್ತದೆ. ಟೋಟಲ್ 10 ವರ್ಷಕ್ಕೆ 10 ಲಕ್ಷ ಕಟ್ಟಬೇಕು.
ಇವತ್ತು ಒಬ್ಬ 1 ಲಕ್ಷ ಕಟ್ಟಿದವನು ನಾಳೆ ಅವನಿಗೇನಾದರೂ ಜೀವಕ್ಕೆ ಹಾನಿ ಬಂದರೆ ಅದಿರೋದೇ ಲೈಫ್ ಅಲ್ವಾ, ಜೀವಕ್ಕಲ್ವಾ, ಹೆಲ್ತಿಗಿಲ್ಲ ಅಲ್ಲಿ. ಅವನಿಗೆ ಜ್ವರ ಬಂತು ಕೊಡಲ್ಲ ಅವರು, ಡೆತ್ ಆಯಿತು, ಎನಿ ಕೈಂಡ್ ಆಫ್ ಡೆತ್, ಅದು ಆಕ್ಸಿಡೆಂಟ್ ಇರ್ಬೋದು, ಕಾಯಿಲೆ ಇರ್ಬೋದು, ಏನೇ ಇರ್ಬೋದು, ಇಲ್ಲ ಏನೋ ಆಗ್ಬೇಕಾಗಿ ಕೂತಲ್ಲೇ ಹೋದ ಅವನು, ಆಯುಷ್ಯ ಮುಗ್ದಿದೆ. ಮನುಷ್ಯನಿಗೆ ಸಾಯ್ಲಿಕ್ಕೆ ಕಾಯಿಲೆ ಇರ್ಬೇಕಂತಿಲ್ಲ, ಕೂತಲ್ಲಿ ಹೋಗ್ಬೋದು, ಅವನ ಅವಧಿ ಮುಗೀತು, ಇಲ್ಲ ಅಪಘಾತ ಆಗ್ಬೋದು. ಅಂತ ಸಂದರ್ಭದಲ್ಲಿ ಅವನ ಮನೆಗೆ 11 ಲಕ್ಷ ಕೊಡಬೇಕು, 11 ಟೈಮ್ಸ್. ಇದು ಇನ್ಸೂರೆನ್ಸ್ ಕಾನ್ಸೆಪ್ಟ್ ಅಂದ್ರೆ ಇದು. ಏನೂ ಆಗಿಲ್ಲ, 10 ಒಂದೊಂದೇ ಕಟ್ತಾ ಹೋದ, 10 ಲಕ್ಷ ಕಟ್ಟಿದ್ದಾನೆ, 10 ವರ್ಷ ಆಯಿತು. ಅವನ ಮನೆಗೆ ಅದ್ರದ್ದು ಏನು ಕೊಡ್ತೆ ಅಂತ ಮೊದಲು ಪ್ರಾಮಿಸ್ ಮಾಡಿದಾರಲ್ಲ, ಒಂದು 20 ಲಕ್ಷ ಅಂತ ತಿಳ್ಕೊಳ್ಳಿ, 20 ಲಕ್ಷನೂ ಕೊಡ್ತಾರೆ. ಕಟ್ಟಿದ ಹಣಕ್ಕೆ ಮೋಸ ಇಲ್ಲ, ಪ್ಲಸ್ ಅಲ್ಲಿ ಬಡ್ಡಿ ಸೇರಿಸಿ ಕೊಟ್ಟರು. ಇದ್ರ ಬಗ್ಗೆ ಎಲ್ಲ ಸರ್ ತುಂಬಾ ಡೀಟೇಲ್ ಆಗಿ ಮಾತಾಡೋದಿದೆ, ತುಂಬಾ ಮಾಹಿತಿಗಳಿದೆ ನಿಮ್ಮ ಹತ್ರ. ಅದು ನಮ್ಮವ್ರು ಎಲ್ರಿಗೂ ಗೊತ್ತಾಯ್ತು, ಯಾಕಂದ್ರೆ ನನಗೆ ಗೊತ್ತಿಲ್ಲ ಇಂಥ ವಿಷಯಗಳು. ಸೊ ನಾವೆಲ್ಲರೂ ಇದನ್ನು ತಿಳ್ಕೊಳಕ್ಕೆ ಇನ್ಶೂರೆನ್ಸ್ ಬಗ್ಗೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ ಸರ್. ಮುಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಇನ್ಶೂರೆನ್ಸಸ್, ಹೆಲ್ತ್ ಇರ್ಬೋದು, ವೆಹಿಕಲ್ ಇರ್ಬೋದು, ಲೈಫ್ ಇರ್ಬೋದು, ಜನರಲ್ ಇರ್ಬೋದು, ಯಾವುದೇ ಟ್ರಾವೆಲ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ ನಿಮ್ಮ ಲೋನ್ ಇನ್ಶೂರೆನ್ಸ್ ಇರ್ಬೋದು, ಎಲ್ಲ ಇನ್ಶೂರೆನ್ಸ್ಗಳ ಬಗ್ಗೆ ನಾವು ಪ್ರತಿ ಸಂಚಿಕೆಯಲ್ಲಿ ಒಂದೊಂದು ಇನ್ಶೂರೆನ್ಸ್ ತಗೊಂಡು ಡೀಟೇಲಾಗಿ ಮಾತಾಡುತ್ತಾ ನೀವು ತಪ್ಪದೆ ನಮ್ಮ ಇನ್ಶೂರೆನ್ಸ್ನ ಸರಣಿ ಕಾರ್ಯಕ್ರಮನ ಕೇಳ್ಕೊ. ತುಂಬ ಒಳ್ಳೆ ಮಾಹಿತಿ ನಿತ್ಯಾನಂದ ಕುಂದಾಪುರ ಅವ್ರು ಕೊಡ್ತಾ ಇದ್ರ. ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ಕುವ ನಾವು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಸದ್ಯಕ್ಕೆ ನಾವು ಹೋಯ್ಬತ್ತು ಕೇಂತಾಯಿರಿ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.